ಅದ್ರ ಮೇಲೆ ಈ ಶೆಕೆ ನಿದ್ದೆ ಬರಲ್ಲ. ಇನ್ನು ಒಂದು ಆಕ್ಟಿವಿಟೀಸ್ ಮಾಡಿ ಪ್ರಾರಂಭ ಮಾಡ್ತೀನಿ. ಏನಂದ್ರೆ ರಾಜಾಜ್ಞೆ ಒಂದು ರಾಜಾಜ್ಞೆ ಕೈ ಎತ್ತಿ. ನಾನು ಏನ್ ಹೇಳಿದೆ ಅರ್ಥವಾಗಿದ್ದ? ರಾಜ ಆಜ್ಞೆ ಅಂದಾಗ ಮಾತ್ರ ಕೈ ಎತ್ತಿ ನೀವು ಔಟ್ ಅಲ್ಲ, ಬರೀ ಕೈ ಎತ್ತಿ ಅಂತ ಕೈ ಎತ್ತಿ ನೀವು ಔಟ್. ಅಂದ್ರೆ ನಾನು ಏನ್ ಹೇಳ್ಬೋದು, ಓಕೆ? ಆ ರೀತಿ ನಾನು ಆಜ್ಞೆ ಕೊಡುವಾಗ ರಾಜಾಜ್ಞೆ ಅಂದಾಗ ಮಾತ್ರ ನೀವು ಮಾಡಿದ್ರೆ ಅದು ನೀವು ಔಟ್ ಆಗಲ್ಲ. ಸುಮ್ಮನೆ ಕೈ ನಾ ಯಾವುದೇ ಹೆಸರು ಹೇಳಿದಾಗ ನೀವು ಅದನ್ನು ಮಾಡಿದ್ರೆ ಔಟ್ ಆಗ್ತೀವಿ. ಓಕೆನಾ? ನೋಡಿ, ಎಲ್ಲರೂ ಕೂಡ ಕೈ ಎತ್ತಿ. ಕೈ ಎತ್ತಿದ್ರೆ ಎಲ್ಲರೂ ಔಟ್. ನಾನೇನ್ ಹೇಳಿದೆ? ರಾಜಾಜ್ಞೆ ಕೈ ಎತ್ತಿ ಅಂದಾಗ ಮಾತ್ರ ನೀವು ಔಟ್ ಆಗಲ್ಲ ಅಂತ ಹೇಳಿದೆ. ಇದರಿಂದ ಏನ್ ಗೊತ್ತಾಗ್ತದೆ ಅಂದ್ರೆ ಹೇಳುವಂತದನ್ನ ಕೇಳಿಸಿಕೊಳ್ಳುವಂತಹ ಮನಸ್ಥಿತಿ, ಆ ಒಂದು ಆಲಿಸ್ತಕ್ಕಂಥ ಶಕ್ತಿ ನಮ್ಮಲ್ಲಿ ಇದೆ. ಇದು ನಾವು ವಿದ್ಯಾರ್ಥಿಯಿಂದ ಹಿಂಗೆ ಮಾಡಿದ್ರೆ ಆಗ್ತದೆ. ಶಿಕ್ಷಕರು ಪಾಠ ಹೇಳುವಾಗ ಗಮನ ಕೊಟ್ಟು ಕೇಳಿ ಒಳ್ಳೆ ರೀತಿಯಿಂದ ಅಂಕಗಳನ್ನು ಗಳಿಸಿದ್ರೆ ಇವತ್ತು ದೊಡ್ಡ ದೊಡ್ಡ ಅಧಿಕಾರಿಗಳಾಗಿರ್ತೀವಿ. ಸರಿಯಾಗಿ ಕೂತ್ಗಳಿಲ್ಲ, ಇವತ್ತು ಈ ರೀತಿ ಇದ್ದಾರೆ. ಹೌದಿಲ್ಲ? ಜ್ಞಾನ ವಿದ್ಯೆ ಅನ್ನೋದು ಆಯಾ ವಯಸ್ಸಿನಲ್ಲಿ ಆಯಾ ಟೈಮ್ನಲ್ಲಿ ಇರಬೇಕು. ಈ ಒಂದು ಹಂತದಲ್ಲಿ ನಮಗೆ ಯಾವ ರೀತಿಯಾಗಿರ್ತಕ್ಕಂಥ ಒಂದು ಉತ್ತರಗಳು ಬರ್ತವೆ ಅನ್ನೋದನ್ನ ಸ್ವಲ್ಪ ಈ ಯೋಗ ಧ್ಯಾನ ಪ್ರಾಣಾಯಾಮ ಇತ್ತೀಚೆಗೆ ಗೊತ್ತಿದೆ ನಿಮಗೆ. ಜೂನ್ 21 ಪ್ರತಿ ವರ್ಷ ಯಾವ ದಿನಾಚರಣೆ ಮಾಡ್ತಾರೆ? ವೆರಿ ಗುಡ್. ಅಂತಾರಾಷ್ಟ್ರೀಯ ಯೋಗ ದಿನಾಚರಣೆಯನ್ನ ಆಚರಣೆ ಮಾಡ್ತೀವಿ. ಅವತ್ತು ಏನೇನ್ ಮಾಡ್ತೀವಿ ಅನ್ನೋದ್ರೆ ಇವತ್ತು ನಾನು ಕೆಲವೊಂದಿಷ್ಟು ಪ್ರಾಣಾಯಾಮಗಳ ಬಗ್ಗೆ, ಮುದ್ರೆಗಳ ಬಗ್ಗೆ, ಕೆಲವೊಂದು ಆಸನಗಳ ಬಗ್ಗೆ ಮಾಡ್ತೀನಿ, ಒದಗಿಸ್ತೀನಿ. ಈಗ ಒಂದು ಆದ ಆಕ್ಟಿವಿಟೀಸ್ ಮತ್ತೆ ಮುಂದುವರ್ಸೋಣ. ರಾಜಾಜ್ಞೆ ಎಲ್ಲರೂ ಕೈ ಎತ್ತೀವಿ, ಕೈ ಬಿಡಿ ಎಲ್ಲರೂ. ನಾನು ಬರೀ ಕೈ ಬಿಡಿ, ರಾಜಾಜ್ಞೆ ಕೈ ಬಿಡಿ ಅಂತ ಅನ್ಬೇಕು. ಹೌದಾ? ಎಲ್ಲರೂ ಹೋಗ್ತಾರೆ. ರಾಜಾಜ್ಞೆ ಒಂದು ಕೈ ಮೇಲೆ ಎತ್ತಿ. ವೆರಿ ಗುಡ್. ಕಾನ್ಸಂಟ್ರೇಷನ್ ಇದೆ. ಎಲ್ಲರೂ ಕೈ ಬಿಡಿ. ಯಾರು ಬಿಟ್ಟಿಲ್ಲ ಅವ್ರು ಹೌದಲ್ಲ, ಕೈ ಬಿಟ್ಟಾರ. ಯಾಕಂದ್ರೆ ರಾಜಾಜ್ಞೆ ಕೈ ಬಿಡಿ ಒಂದನ್ನ. ಓಕೆ? ರಾಜಾಜ್ಞೆ ಮತ್ತೊಂದು ಕೈಯನ್ನು ಮೇಲೆತ್ತಿ. ವೆರಿ ಗುಡ್. ಎರಡು ಕೈಯನ್ನು ಮೇಲೆತ್ತಿದ್ದೀರಿ. ನಿಧಾನವಾಗಿ ಎರಡು ಕೈಯನ್ನು ಮುಂದಿಳಿಸಿ. ಯಾರು ಅವ್ರ ಕಾನ್ಸಂಟ್ರೇಷನ್ ಇಲ್ಲ. ರಾಜಾಜ್ಞೆ ನಿಧಾನವಾಗಿ ಎರಡು ಕೈ ಮುಂದಕ್ಕೆ ಬರಲಿ. ಕೈಯನ್ನು ಬಿಡಿ. ಬಿಟ್ಟಾರ. ರಾಜಾಜ್ಞೆ ಕೈಯನ್ನು ಬಿಡಿ. ಹೌದಾ? ರಾಜಾಜ್ಞೆ ಕೈಯನ್ನು ಬಿಡಿ. ಎರಡೂ ಕೈಗಳನ್ನು ಮೇಲೆತ್ತಿ. ಇರ್ಲಿ. ಯಾಕಂತ ಅಂದ್ರೆ ಯಾವತ್ತೂ ಕೂಡ ನಾವು ಏನೇ ಕೆಲಸ ಮಾಡ್ತಾ ಹೋಗ್ತೀವಿ, ಹೋಗುವಾಗ ನಾವೆಲ್ಲ ಜಾಣರು, ನಾವೇನು ಓದಿಲ್ಲ, ಹೇಳಿದ ಅರ್ಥ ಆಗಲ್ಲ, ಎಲ್ಲ ಬರ್ತದೆ. ಸಣ್ಣ ತಪ್ಪು ಮಾಡಿ ಅದಕ್ಕೆ ಅನ್ನೋದು ಮನುಷ್ಯ ಎಷ್ಟೇ ಜಾಣನಾಗಿದ್ರು ಕೂಡ ಕೆಲವೊಮ್ಮೆ ಮಕ್ಕಳಾಗಿರ್ಬೇಕು, ದೊಡ್ಡವರಾಗಿರ್ಬೇಕು. ನಾನು PhD ಮಾಡಿ ಬಂದು ಎಲ್ಲರೂ ಯಾವ ಕೆಲಸ ಆಗಲ್ಲ. ಬಹಳ ಪ್ರೀತಿ ವಿಶ್ವಾಸದಿಂದ ಮಕ್ಕಳ ಮೇಲೆ ಮಾತಾಡ್ತಿದ್ರೆ ಮಕ್ಕಳಾಗಿ ಬೆಳೆದಾಗ ಮಕ್ಕಳು ನಾವು ಹೇಳುವಂತ ಮಾತನ್ನು ಕೇಳ್ತಾರೆ. ನಮ್ಮಲ್ಲಿ ದೊಡ್ಡವರಲ್ಲಿದ್ದಾಗ ನಮ್ಮ ಗಾಂಭೀರ್ಯತೆಯನ್ನ, ನಮ್ಮ ಒಂದು ಸ್ಥಿತಿವಂತಿಕೆಯನ್ನ ನಾವುಗಳಲ್ಲಿ ಇದು ಮಾಡಿದಾಗ ಆ ಸ್ಟೇಜು ಸಮಯಕ್ಕೆ ತಕ್ಕಂತೆ ನಮ್ಮನ್ನು ನಾವು ಒದಗಿಸಿಕೊಳ್ತಾ ಹೋದಂತಹ ಸಮಾಜದಲ್ಲಿ ನಮಗೆ ಒಳ್ಳೆಯ ಒಂದು ಸ್ಥಾನಮಾನಗಳು ಸಿಗ್ತವೆ. ಅದಕ್ಕೆ ಎಲ್ಲದಕ್ಕೂ ಮೂಲ ಕಾರಣ ಏನು? ಜ್ಞಾನ ಸಂಪತ್ತು. ನಾಲೆಜ್ ಇಸ್ ಪವರ್. ಹೌದಿಲ್ಲ? ಹಾಗಾಗಿ ನೀವೆಲ್ಲರೂ ಕೂಡ ಇಲ್ಲಿವರೆಗೆ ಜ್ಞಾನ ಸಂಪತ್ತನ್ನು ಪಡ್ಕೊಳ್ತಾ ಇದ್ದೀರಿ. ಮೊದಲು ವೈಯಕ್ತಿಕ ನೀವು ಆರೋಗ್ಯವಂತರಾಗಿ ನಿಮ್ಮ ಮಕ್ಕಳನ್ನು ಆರೋಗ್ಯವಂತರನ್ನಾಗಿಸಿ ನಿಮ್ಮ ಮಕ್ಕಳಿಗೆ ಪಡ್ಕೊಂಡಂತ ತರಬೇತಿಯನ್ನು ಹೇಳಿಕೊಡಿ. ನಂತರ ರಜೆ ಕಲಿಕೆ, ನಂತರ ಏನು ಆಟೋಲೋಪನ ಹೋಗಿರಲಿಲ್ಲ, ಅವಾಗ ಇಲ್ಲಿ ಹೇಳಿದಂಥದ್ದೆಲ್ಲ ನೆನಪಿಟ್ಕೊಳ್ಳಿ. ಇನ್ನೂ ಕೂಡ ನೀವು ಕ್ರಿಯಾಶೀಲರಾಗಬೇಕು. ಆ ಒಂದು ಹಂತದಲ್ಲಿ ಅದನ್ನ ಚಾಚು ತಪ್ಪದೆ ಮುಂದಿನ ಹಂತಕ್ಕೆ ತೆಗೆದುಕೊಂಡು ಬಂದಾಗ ಏನಾಗುತ್ತೆ, ಅದು ನಿಮಗೆ ಯಶಸ್ಸನ್ನು ತಂದುಕೊಡ್ತದೆ. ಹಾಗಾಗಿ ನೀವೆಲ್ಲರೂ ಕೂಡ ಒಳ್ಳೆ ರೀತಿಯಿಂದ ಭಾಗವಹಿಸಿ. ಈಗ ನಮ್ಮ ಒಂದು ಯೋಗ ತರಗತಿ ಬರೋಣ. ಹಿಂದೆಲ್ಲ ಹಿಂದೆ ಕೊಟ್ಟು ಜನರು ಕಾಣ. ಯೋಗ ಅಂದ್ರೆ ಏನು? ವಾಟ್ ಇಸ್ ದಿ ಮೀನಿಂಗ್ ಆಫ್ ಯೋಗ? ನಿಮ್ಗೆ ಗೊತ್ತಿದ್ದಂಗೆ ಕೇಳಿದ್ರೆ ಇಲ್ಲೇ ನಾನು ಪರೀಕ್ಷೆ ಬಂದಿಲ್ಲ. ಏನಮ್ಮ? ಪರಿಶ್ರಮ. ವಾರಿಶ್ರಮ. ಓ, ವಾರಿಶ್ರಮ ಇರೋದು ಯೋಗ. ತಪ್ಪು ಹೇಳಿದ್ರೆ ನಿಮಗೆ ಯಾರ ನೋಡಿ, ಯೋಗ ಮಾಡಿದ ತಕ್ಷಣ ತೆಳ್ಳಗಾಕಿನಿ ದಪ್ಪ ಹಾಕಿನಿ ಕಾನ್ಸೆಪ್ಟ್ ಒಂದು ತಿಳಿಗೆ ಹೋಗ್ಬೇಕು ಅಂತ ನಾನು ಕೇಳ್ತಾ ಇದ್ದೀನಿ. ಹರಿದಾಡುವಂತ ಮನಸ್ಸನ್ನ ಒಂದು ಕಡೆಗೆ ಹಿಡಿದಿಡೋದೇ ಯೋಗ. ಯೋಗದಲ್ಲಿ ಮೊದಲೇನ್ ಬರ್ತದೆ? ಮೆಡಿಟೇಷನ್, ಧ್ಯಾನದಲ್ಲಿ ಕಾನ್ಸಂಟ್ರೇಷನ್ ಬಂದಂಗಿಲ್ಲ ನಮ್ದು ಮಾನಸಿಕ ಒತ್ತಡ ಕಡಿಮೆ ಆಗ್ತದೆ. ಇವತ್ತಿನ ನೀವು ಈ ಸೆಷನ್ ಅಲ್ಲಿ ಕೊಡ್ತಕ್ಕಂಥ ಮಾಹಿತಿನೇ ಅದು. ನಮ್ಮ ನಿತ್ಯ ಜೀವನದಲ್ಲಿ ಯೋಗದ ಮೂಲಕವಾಗಿ ಮಾನಸಿಕ ಒತ್ತಡವನ್ನು ನಾವು ಹೇಗೆ ನಿಯಂತ್ರಿಸಿಕೊಳ್ಬೇಕು. ಇವತ್ತು ಯಾರಿಗೆ ಮಾನಸಿಕ ಒತ್ತಡ
ಇಲ್ಲ, ಯಾವ ಕೆಲಸ ಹಲೋ. ಈಸಿ ಐತಿ? ನೀವು ಹೋಗಿ ಇಲ್ಲಿ ವಿಡಿಯೋ ಮಾಡಕ್ಕೆ ಕೊಟ್ಬಿಟ್ಟಾರೆ. ಯೋಗ ಸಾರ್, ಪ್ರತಿಯೊಂದು ಹಂತದಲ್ಲಿ ಕೂಡ ಏನಿದೆ ಯೋಗ ಸಾರ್. ಮೆಂಟಲ್ ಪ್ರೆಷರ್. ಆ ಮೆಂಟಲ್ ಪ್ರೆಷರ್ ಹೋಗು. ನೋಡಿದ್ರು ಕೆಲವರು ಬಹಳ ಆಫೀಸ್ ಹೋಗ್ತೀವಿ, ಯಾರಾದ್ರೂ ಸರ್ ನಾಳೆ ರಜೆ ಹೋಗ್ತೀನಿ ಸರ್ ಅಂತ, ವಕೀಲ್ ಹೊರಗಡೆ ಅವ್ರು ಟೆನ್ಷನ್ ಆಗಿರ್ತಾರೆ. ಪ್ರೆಷರ್ ಯಾಕೆ ಮೆಂಟಲ್ ಪ್ರೆಷರ್ ಬಂತು? ಕೆಲಸದ ಒತ್ತಡ ಅಂದ್ರೆ ಏನು? 8 ದಿನ ನಾವೆಲ್ಲ ಹೊರಗಡೆ ಹೋಗ್ತಿರ್ತೀವಿ, ಒಂದೇ ದಿನ ಇಷ್ಟ ಫೈಲ್ ಇರ್ತೀವಿ, 8 ದಿನ ಕೆಲಸ ಮಡಿಗೆ ಬರ್ತದೆ, ಪ್ರೆಷರ್ ಆಗಿ ಆಗ್ತದೆ. ಈಗ ಉಂಡಿದ್ರು ಉಪವಾಸ ಇರ್ತೀವಿ ಸರ್, ಮುಂಜಾನೆ ಉಪವಾಸ ಸರ್ ಭಾಳ ಹೊಟ್ಟೆ ಸತಿ ಇಲ್ಲಪ್ಪ ನೀನು ಯಾವ ಸಮಯದಲ್ಲಿ ಏನ್ ಮಾಡಬೇಕು ಅದನ್ನು ಮಾಡಿದ್ರೆ ಒತ್ತಡ ಕಡಿಮೆ ಆಗ್ತದೆ. ನೀವುಗಳು ನಾನು ನಿನ್ನೆ ಹೇಳಿದ ಉದಾಹರಣೆ, ನೀವು 4 ಜನ ಅಡಿಗೆದಾರ ಇರ್ತೀರಿ, ಆದ್ರೆ ಯಾವ ಅಡ್ಜಸ್ಟ್ಮೆಂಟ್ ಮಾಡಿಕೊಂಡು ರಜೆ ಹೋಗಿರ್ತಾರೆ, ಏನು ಚಿಂತೆ ಮಾಡಿ ಅಡಿಗೆ ಸಾಗಲ್ಲ, ನೀನು ಇದನ್ನು ಮಾಡು ನೀನು ಇದನ್ನು ಮಾಡು ನಾನು ಇದನ್ನು ಮಾಡ್ತೀನಿ ಹಂಚ್ಕೊಂಡ್ಬಿಟ್ರೆ ನಿಮ್ ಪ್ರೆಷರ್ ಕಡಿಮೆ. ಹೌದಿಲ್ಲ ನಿಮಗೆ ಹೇಳಿದ್ದೆ ಉದಾಹರಣೆ ಕೊಡ್ತೀನಿ ನಾನು ನಿನ್ನೆ. ಅವಾಗ ಅಯ್ಯೋ ಇವತ್ತು ಗಂಡ್ಮಕ್ಳು ರಜೆ ಹಾಕ್ಯಾರ, ಹೆಣ್ಮಕ್ಳು ಹೆಂಗಳು ಅಲ್ಲ ಅನ್ನ ಆ ಪ್ರೆಷರ್ ನಮ್ಗೆ ಬಂದಂತ ಆತಂಕವನ್ನು ನಾವು ಮಾಡ್ಕೊಂಡು ಪ್ಲಾನ್ ಮಾಡೋದು ಸರಿಯಾದ ಬಕೆಟ್ ತಗೊಂಡು ತುಂಬಿ ಹಾಕೋ, ಅದು ಈಸಿ ಆಗತ್ತೆ. ಅಕ್ಕಿ ಅನ್ನ ಇದನ್ನು ಮಾಡಿ ಗಂಜಿ ಅವಾಗ ನೀವು ಮಾಡೋದು ಬೇಗ ಕೆಲಸ ಸಾಕು, ಹಿಂದಿನ ಕೆಲಸ ಆಗ್ತದೆ. ಅಯ್ಯೋ ಇಲ್ಲ ಇದೆ ನಾವು ಮಾಡುವಂತಹ ಕೆಲಸವನ್ನ ಹಂತ ಹಂತವಾಗಿ ನಾವು ಹಂಚಿಕೆ ಮಾಡ್ಕೊಳ್ತಕ್ಕಂಥದ್ದು, ಅಲ್ಲಿಂದ ಬರೋದಿಲ್ಲ ಒತ್ತಡ. ನಿಮ್ಮ ಕೆಲಸಗಳು ಯಾಕಂದ್ರೆ ನಿಮ್ಮ ಒಂದು ಫೀಲ್ಡ್ ಇರೋದ್ರಿಂದ ಅದನ್ನು ಉದಾಹರಣೆ ಕೊಟ್ಟೆ. ಹಿಂಗೆ ಜೀವನದ ಪ್ರತಿಯೊಂದು ಹಂತದಲ್ಲಿ ಕೂಡ ನಾವು ಯಾವುದೇ ಕೆಲಸ ಕಾರ್ಯಗಳ ಒತ್ತಡ ಬಂದಾಗ ಅವುಗಳನ್ನ ನಾವು ತಲೆ ಮೇಲೆ ಹಾಕೊಂಡು ಕೂಡಬಾರ್ದು. ಆ ಬಂದಂತ ಸಮಸ್ಯೆಯನ್ನ ನಾವು ಹೇಗೆ ನಿವಾರಿಸಿಕೊಳ್ಬೇಕು, ಅದಕ್ಕೆ ನಾವು ಪ್ಲಾನ್ ಹಾಕಬೇಕು. ಈಗ ನನಗೆ ಹಣಕಾಸಿನ ಸಮಸ್ಯೆ ಬಂದಿದೆ, ನಾನು ಬಡವ, ನನ್ನ ಮಗ 625ಕ್ಕೆ 624 ತಗೊಂಡ್ಬಿಟ್ಟ, ಅವ್ರಿಗೆ ಓದಿಸ್ಬೇಕು ನಾನು. ಯಪ್ಪ ನಾನು ಬಡವ ಬರಿಯೋ, ನನಗೆ ರೊಕ್ಕ ಕೊಡ್ರಿಯೋ, ನನ್ನ ಮಗನ ಓದಿಸ್ಬಿಟ್ಟು ನಾನು ಅಂತಂದ್ರೆ ಯಾರು ರೊಕ್ಕ ಕೊಡ್ತಾರ? ಇಲ್ಲ, ಚಿಂತೆ ಮಾಡಬೇಡ್ರಿ. ಬ್ಯಾಂಕ್ ಇದೆ, ಎಜುಕೇಶನ್ ಲೋನ್ ಕೊಡ್ತದೆ. ನಿನ್ನ ಮಗ ಎಲ್ಲಿ ತನಕ ಓದಬೇಕು ಅಲ್ಲಿ ತನಕ ನೀವು ಲೋನ್ ತಗೊಂಡ್ಮೇಲೆ ಅವ್ನು ಓದೋ ತನಕ 2 ವರ್ಷ ಬಡ್ಡಿ ಇರಲ್ಲ. ಅವನು ಓದಿ ಜಾರಿಗೆ ಸೇರಿದ ಮೇಲೆ ಆ ಬರುವಂತ ಸಂಬಳದಲ್ಲಿ ಇಂತಿಷ್ಟು % ಅಂತ ಬ್ಯಾಂಕ್ ಅವನಲ್ಲಿ ಇನ್ಸ್ಟಾಲ್ಮೆಂಟ್ ಬ್ಯಾಂಕ್ ಮಾಡ್ತಾರೆ. ಅದನ್ನ ನೀವು ಪ್ಲಾನ್ ಮಾಡ್ಕೋಬೇಕು. ನಾನು ಬಡವದೀನಿ ಅಂತ ಹೇಳಿದ್ರೆ ಇವತ್ತು ಬಡವರು ಯಾರು ಸಮಾಜದಲ್ಲಿ ಉದ್ಧಾರ ಆಗಿಲ್ಲ, ಎಲ್ಲರೂ. ಅಂದ್ರೆ ಈ ರೀತಿ ನೀವುಗಳು ಬಂದಂತ ಸಮಸ್ಯೆಯನ್ನ ಇದಕ್ಕೆಲ್ಲ ಮೂಲ ಕಾರಣ ಏನಪ್ಪಾ? ತಾಳ್ಮೆ, ಒಳ್ಳೆಯ ಸಹನ ಗುಣ, ಒಳ್ಳೆ ಯೋಚಿಸ್ತಕ್ಕಂಥ ಮನಃಶಕ್ತಿ, ಒಳ್ಳೆ ರೀತಿಯಿಂದ ನಮ್ಮಲ್ಲಿ ಪಾಸಿಟಿವ್ ಥಿಂಕಿಂಗ್, ಇವುಗಳನ್ನೆಲ್ಲ ಬೆಳೆಸಬೇಕು ಅಂದ್ರೆ ನಾವು ಮೊದಲು ಯೋಗಾಭ್ಯಾಸ ಮಾಡಬೇಕು. ಅರಿದಾಡುವಂತಹ ಮನಸ್ಸನ್ನ ಒಂದು ಕಡೆಗೆ ಚಂಚಲದಿಂದ ಎತ್ಕೊಳ್ಬೇಕು. ಇವತ್ತು ಮನುಷ್ಯನ ಮನಸ್ಸು ಮೊಬೈಲ್ ಇಂದ ಹೆಂಗಾಗ್ಬಿಟ್ಟದೆ, ಕ್ಷಣಕ್ಕೆ ಕಣ್ಣು ಹೆಂಗ ರಕ್ಕೆ ಬಿಡಿತಿದ್ದಲ್ಲ ಹಂಗ ಮನಸ್ಸಂಗ ಚಲಕ್ ಹರಿದಾಡ್ತಿರ್ತದೆ. ಹೌದಿಲ್ಲ? ಇವತ್ತು ಒಂದು ಕ್ಷಣ ಬಂತ ಕೈಯಾಗ ಇನ್ನೊಂದು ದಿವಸ ಬಿಟ್ಟಿರ್ತದೆ. ಮನುಷ್ಯ ಜಗತ್ತಿನಲ್ಲಿ ಅತ್ಯಂತ ವೇಗವಾಗಿ ಹೋಗುವಂತಹ ವಾಹನ ಯಾವುದು? ಇಲ್ಲಿದ್ದೀವಿ ನಾವೀಗ, ತತ್ಕ್ಷಣ ಪಟ್ಟ ಅಂತೇಳಿ ಅಮೆರಿಕ ವೀಕ್ಷಣೆ ಮಾಡಿ ಕಳಿಸ್ತೀವಿ ನಾವು. ಅದು ವಿಮಾನದಾಗಾದ್ರೆ ಮಿನಿಮಮ್ ಎಷ್ಟು ಇಂಥ ಗಂಟೆಗಳ ಕಾಲ ಬೇಕಾಗ್ತದೆ. ಅಂತ ಅರಿದಾಡುವಂತ ಮನಸ್ಸನ್ನ ನಿಯಂತ್ರಿಸಲಿಕ್ಕೆ ಹೇಳಿದ್ರೆ ಅಂಡೆ 4 kg ಔಷಧಿ ಸಿಗ್ತದೆ, ಬಾಟ್ಲಿಯಾಗಿ ಎಲ್ಲಿ ಸಿಗಲ್ಲ. ನಾವುಗಳು ಯೋಗಾಭ್ಯಾಸದಲ್ಲಿ ಶಾಂತಿಯುತವಾಗಿ ಕ್ರಮಬದ್ಧವಾಗಿ ಒಳ್ಳೆ ರೀತಿಯಾದಂತ ಹವ್ಯಾಸಗಳನ್ನ ಮಾಡಿಕೊಂಡು ಜೀವನದ ಒಳ್ಳೆಯ ಒಂದು ಆನಂದಮಯ ಕ್ಷಣಗಳನ್ನ ರೂಪಿಸಿಕೊಡ್ತಕ್ಕಂಥ ಸ್ಥಿತಿ ಗತಿಗಳನ್ನ ಈ ಒಂದು ಯೋಗದ ಜೀವನ ಶೈಲಿ ನಮಗೆ ಕಲಿಸಿಕೊಡ್ತದೆ. ಯಾಕಂದ್ರೆ ಏನ್ ಬಿಡು ಸರ್ ನಾವು ಅವೆಲ್ಲ ಕೆಲಸ ಮಾಡ್ತೀವಿ, ನನಗೆ ಯೋಗ ಏನ್ ಬಿಡುವುದು? ಯೋಗ ಅಂತಲ್ಲ, ಮಾನಸಿಕವಾಗಿ, ದೈಹಿಕವಾಗಿ, ಭಾವನಾತ್ಮಕವಾಗಿ, ಆಧ್ಯಾತ್ಮಿಕವಾಗಿ ಒಳ್ಳೆಯ ಮೌಲ್ಯಯುಕ್ತವಾದಂತಹ ಸಂದೇಶವನ್ನು ಕೊಟ್ಟು ಈ ಸಮಾಜದಲ್ಲಿ ಇವತ್ತೆಲ್ಲರೂ ಏನಾಗ್ತೀವಿ, ನಾವು ಔಷಧಿಗಳನ್ನ ಅವಲಂಬನೆ ಆಗಿದ್ದೀವಿ. ಒಂದು ಏನೇ ಸಣ್ಣ ಪುಟ್ಟ ರೋಗಗಳು ಬಂದ್ಬಿಟ್ರೆ ಆ ಔಷಧಿಗಳನ್ನ ತಿಳ್ಕೊಳ್ತಾ ಹೋಗ್ತೀವಿ. ನಿಮ್ಗೆಲ್ಲರಿಗೂ ಗೊತ್ತಿದೆ, ಅತಿ ಹೆಚ್ಚು ಅಲೋಪತಿಕ್ಗಳನ್ನು ಬಳಸ್ತಾ ಹೋಗೋದ್ರಿಂದ ಸಣ್ಣ ಪುಟ್ಟ ಡಾಕ್ಟರ್ ಹೇಳ್ತಾರೆ ಬ್ಯಾಡಮ್ಮ ನಿನಗೆ ಏನಾಗಿಲ್ಲ, ಇಲ್ಲ ಸರ್ ಗುಳಿಗೆ ಕೊಡ್ರಿ, ನಾವಾದ ಅವ್ರಿಗೆ ಫಲ ಮಾಡಿಬಿಡ್ತೀವಿ. ಇಂತಹ ಸಂದರ್ಭದಲ್ಲಿ ಯೋಗಾಭ್ಯಾಸ ಮಾಡೋದ್ರಿಂದ ನಮ್ಮಲ್ಲೇ ಇರ್ತಕ್ಕಂಥ ದೇಹದ ಶಕ್ತಿ ಅದು ರೋಗ ನಿರೋಧಕ ಶಕ್ತಿಯಾಗಿ ಪರಿವರ್ತನೆ ಆಗ್ತದೆ. ಹೇಗೆ? ಪ್ರಾಣಾಯಾಮಗಳನ್ನು ಅಭ್ಯಾಸ ಮಾಡೋದ್ರಿಂದ, ಸೈಲೆಂಟ್ ಆಗಿ ಧ್ಯಾನದಲ್ಲಿ ಕುಳಿತುಕೊಳ್ಳುವುದರಿಂದ ಎಷ್ಟು ನಮ್ಮ ಮನಸ್ಸು ಶಾಂತವಾಗಿರ್ತದೆ ಅಷ್ಟು ನಮ್ಮ ಜೀವನದಲ್ಲಿ ರೋಗಗಳು ಕಡಿಮೆ ಆಗ್ತವೆ, ಮನಃಶಾಂತಿ ಬರ್ತದೆ. ಮೆಂಟಲ್ ಪೀಸ್ ಇದ್ದಷ್ಟು ಕೂಡ ನಿಮ್ಮ ಜೀವನ ಹಸನ ಆಗ್ತದೆ. ಯಾರು ಕೂಡ ಅವಸರ ಮಾಡೋದಿಲ್ಲ, ತಪ್ಪು ಹೆಜ್ಜೆ ನೀಡೋದಿಲ್ಲ, ಅವಸರದಾಯಕ ಡಿಸಿಷನ್ ಮೇಕಿಂಗ್ ಇದ್ದಚುಕಿಯಲ್ಲಿ ಅವಸರ ಮಾಡೋದಿಲ್ಲ. ಒಂದೇನಾದ್ರೂ ವಸ್ತು ಪರ್ಚೇಸ್ ಮಾಡಕ್ ಹೋಗಿರ್ತೀನಿ, ಹೆಂಗಿರ್ತದೆ ಮನಸ್ಸು, ಇಂಥಗಳು ತಾಂಬ ಮತ್ತೆ ಮಾಡ್ಕೊಂಡು ಹೋಗೋದು.
ಇದು ಏನಂದ್ರೆ ನಮ್ಮ ಮನಸ್ಸನ್ನ ಒಯ್ದಾಡಿಸ್ತಾ ಇರ್ತೀವಿ, ಯಾವತ್ತೂ ಕೂಡ ಸ್ಟೆಗ್ನೆಂಟ್ ಮೈಂಡ್ ಇರುತ್ತೆ. ಅದು ಬೆಳಿಬೇಕಂದ್ರೆ ಯೋಗಾಭ್ಯಾಸ ಮಾಡೋದು. ಯೋಗದಲ್ಲಿ ಫಸ್ಟ್ ಏನ್ ಬರ್ತದೆ? ಸೂರ್ಯ ನಮಸ್ಕಾರ ಬರ್ತದೆ. ಅದು ನಮಗೆ ದೈಹಿಕವಾಗಿ ಸಂಪೂರ್ಣವಾಗಿರ್ತಕ್ಕಂಥ ದೇಹವನ್ನ ಬ್ಯಾಕ್ ಬೆಂಡಿಂಗ್, ಫ್ರಂಟ್ ಬೆಂಡಿಂಗ್, ಸೈಡ್ ಟ್ವಿಸ್ಟಿಂಗ್, ಎಡಕ್ಕೆ ಬಲಕ್ಕೆ ಹೇಳಿದ್ರೆ ಆಗ್ತದೆ. ಯೋಗ ಮಾಡಿದ ಯೋಗ ಅಂದ್ರೆ ಗಾಳಿ ಯೋಗ ಮಾಡೋದ್ರಿಂದ ಯಾಕ ಹಂಗ ಆಗ್ತದೆ ಅಂದ್ರೆ ದೇಹದಲ್ಲಿ ಯಾವುದೇ ಕೊಬ್ಬಿನಾಂಶಗಳು ಶೇಖರಣೆ ಆಗೋದಿಲ್ಲ. ನೀವು ನಾನು ಈಗಲೂ ನಾನು ಮಾಡೋ ಯೋಗ ಬಿಟ್ಟು ನೋಡಿಬಿಟ್ರೆ ಸರ್ ಏನು ಸರ್ ನೀವು ದಪ್ಪದಲ್ಲಿ ಮಾಡ್ತೀನಿ ಅಂತೀರಿ. ನಿರಂತರವಾಗಿ ಅಭ್ಯಾಸ ಮಾಡಿರೋ ಮನುಷ್ಯನಿಗೆ ಯಾವ ಕೂಡ ಅಸಾಧ್ಯತೆ ಇಲ್ಲ. ನನ್ನ ನೂಲಿಕೆಗೆ ಮಾಡ್ತೀನಿ, ಹೊಟ್ಟೆಯನ್ನು ಸಂಪೂರ್ಣ ರೊಟೇಟ್ ಮಾಡ್ತೀನಿ. ಇನ್ನು ಮೊನ್ನೆ ಒಂದು ವಾರದ ಕೆಳಗೆ ಸ್ಟೇಟ್ ಲೆವೆಲ್ ಕಾಂಪಿಟೇಷನ್ ನಮ್ಮ ಸರ್ಕಾರಿ ನೌಕರ ಸಂಘ ವತಿಯಿಂದ ನಮ್ಮ ಅಶೋಕಣ್ಣ ಅವರು ಈ ಮೊದಲು ನಿಕಟಪೂರ್ವ ಅಧ್ಯಕ್ಷರಾದ, ಓಕೆನಾ? ಅವಾಗ ಇದ್ದು ಕೂಡ ಮೊನ್ನೆ ನಾನು ಹೊಸಪೇಟೆಯಲ್ಲಿ ಕೂಡ ಅಭ್ಯಾಸ ಮಾಡಿ ತೋರಿಸಿದ್ದೀನಿ. ಮೊನ್ನೆ ಅಭ್ಯಾಸ ಮಾಡೋ ಕೂಡ ಮಾಡಿ ಫುಲ್ ಹೊಟ್ಟೆಯನ್ನ ಫುಲ್ ರೊಟೇಟ್ ಮಾಡ್ತಕ್ಕಂಥದ್ದು ನವಲಿಕೆ ಯೋಗದಲ್ಲಿ ಬರ್ತದೆ. ಇದೆಲ್ಲ ಹೇಗೆ ಸಾಧ್ಯತೆ ಆಯಿತು? ಮಾಡಬೇಕನ್ನ ಹಂಬಲ, ಕಲಿಬೇಕಂತ ಆಸಕ್ತಿ, ಅದನ್ನ ನಾವು ಏನಾದರೂ ಕೂಡ ಒಂದು ಎಕ್ಸಿಕ್ಯೂಟಿವ್ ಮಾಡಬೇಕು ಅಂತಕ್ಕಂಥ ಪ್ರಯತ್ನಶೀಲತೆಯಿಂದ ಅದೆಲ್ಲ ಆಗ್ತದೆ. ಹಾಗಾಗಿ ನೀವು ಮಾಡುವಂತ ಕೆಲಸದಲ್ಲಿ ಹೇಗೆ ಮಾನಸಿಕ ನೆಮ್ಮದಿಯನ್ನು ತಿಳ್ಕೊಳ್ಬೇಕು, ಹೇಗೆ ನಾವು ಒಳ್ಳೆ ರೀತಿಯಾದಂತಹ ಆರೋಗ್ಯವನ್ನು ಪಡ್ಕೊಳ್ಬೇಕು, ಅದು ಯೋಗ ಇಸ್ ಎನ್ ಜೀರೋ ಎಕ್ಸ್ಪೆಂಡಿಚರ್ 100% ರಿಸಲ್ಟ್. ಇದರಲ್ಲಿ ಯಾವುದೇ ಔಷಧಿಗಳಿಲ್ಲ, ಯಾವುದೇ ಹಣ ಕೊಡಬೇಕಾಗಿಲ್ಲ. ನಾವು ಅಭ್ಯಾಸ ಮಾಡೋದ್ರ ಮೂಲಕವಾಗಿ ಒಳ್ಳೆಯ ಆರೋಗ್ಯವನ್ನು ಪಡ್ಕೊಂಡಾಗ ಈ ದೇಹ ಈ ಭೂಮಿ ಮೇಲೆ ದೀರ್ಘವಾಗಿ ಇನ್ನೊಂದು 4 ವರ್ಷ ಬರುತ್ತದೆ. ಇಲ್ಲಾಂದ್ರೆ ತಲೆನೋವಿಗೆ ಬಿಳಿಗಿ, ಮಕ್ಕಂಡ್ರು ಬಿಳಿಗಿ, ನಿದ್ದು ಬರಲಿದ್ರು ಬಿಳಿಗಿ, ಬೇರೆ ಆದ್ರೂ ಬಿಳಿಗಿ, ಬೇರೆ ಆಗ್ಲಿದ್ರು ಬಿಳಿಗಿ, ಹೊಟ್ಟೆ ಹಸುವಾಗ್ಲಿದ್ರು ಬಿಳಿಗಿ, ಹೊಟ್ಟೆ ಹೆಚ್ಚಿಗೆ ಹಸುವಾದ್ರೂ ಬಿಳಿಗಿ, ಎಲ್ಲದಕ್ಕೂ ನಾವು ಇವತ್ತು ಆ ಟ್ಯಾಬ್ಲೆಟ್ ಮೇಲೆ ಅವಲಂಬನೆ ಆಗ್ತಾ 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 ಅತಿ ಹೆಚ್ಚು ನಾವುಗಳು ಯಾವುದೇ ಒಂದು ಟ್ಯಾಬ್ಲೆಟ್ಸ್ ಹೆಚ್ಚು ನುಂಗುವುದರಿಂದ ನಮ್ಮ ದೇಹದ ಲಿವರ್ ಡ್ಯಾಮೇಜ್ ಆಗಿ ಅನೇಕ ರೀತಿಯಾದಂತಹ ಸಮಸ್ಯೆಗಳು ಆಗ್ತಾ ಇದ್ದಾವೆ, ದೇಹದ ಮೇಲೆ ದುಷ್ಪರಿಣಾಮ ಬೀರ್ತಾ ಇದ್ದಾವೆ. ಅದು ನಿಮಗೆ ಗೊತ್ತಿರಲಿ. ಕೆಮ್ಮು ನೆಗಡಿ ಆಯ್ತಪ್ಪ ಅಂದ್ರೆ ನಮ್ಮ ಯೋಗ ಆಯುರ್ವೇದದಲ್ಲಿ ಬರ್ತಕ್ಕಂಥ ನಿಮ್ಮಲ್ಲಿ ಶುಂಠಿ ಕಷಾಯ ಐತಿ, ಹೌದಿಲ್ಲ? ಮತ್ತೆ ತುಳಸಿ ಎಲೆ, ವಿಳ್ಳೆದೆಲೆ, ಲವಂಗ, ಅಜ್ವಾನ, ಅರಿಶಿನ ಪುಡಿ ಇವನ್ನೆಲ್ಲ ಹಾಕಿ ಕುದಿಸ್ಕೊಂಡು ಬೆಲ್ಲ ಹಾಕ್ಬೇಕು, ಸಕ್ಕರೆ ಹಾಕ್ಬಾರ್ದು. ಕೊರೋನಾ ಟೈಮ್ನಲ್ಲಿ ಕಷಾಯ ಏನ್ ಹೇಳಿದ್ದು? ನಾನು ಹೇಳಿದ್ದೆ, ಆ ವೈರಸ್ ಅನ್ನ ನಾವು ಕಂಟ್ರೋಲ್ ಮಾಡ್ಬೇಕಾದ್ರೆ ಈ ಪ್ರಕಾರದಲ್ಲಿ ನಾವು ಮಾಡ್ತಾ ಹೋದ್ವಿ. ನಾ ಕೊರೋನಾ ರೋಗಿ ಹತ್ರ ನಾವು ಹೋಗಿ ಹೀಗೆ ನಿಂತ್ಕೊಂಡಿದ್ದಿಲ್ಲ, ಅವ್ರಿಗೆ ಕ್ಲಾಸ್ ಮಾಡೀನಿ. ಕೊರೋನಾಕ್ಕೆ ಭಯ ಬೇಡ, ಧೈರ್ಯವಂತ ಮದ್ದುಗಳ ಕ್ವಾರಂಟೈನ್ ಮೇರೆಕೊರಳಿ ಮುರಾರ್ಜಿ ಶಾಲೆಯೊಳಗ ಕ್ವಾರಂಟೈನ್ ಮಾಡಿದ್ರಲ್ಲ ಕೊರೋನಾ ರೋಗಿಗಳಿಗೆ. ಒಂದು ದಿನ ನಾವು ಮನೆಗಿಲ್ಲ, ಇಡೀ ಅಲ್ಲೆಲ್ಲ ಯೋಗ ಕ್ಲಾಸ್ ಮಾಡ್ತಾ ಇದ್ದೆ. ಕೊರೋನಾ ರೋಗಿಗಳು ಹೋಗಿ ಅವ್ರಿಗೆ ಧೈರ್ಯ ಹೇಳಿ ಪ್ರಾಣಾಯಾಮ ಮಾಡ್ತಿದ್ದೆ. ಯಾಕಂದ್ರೆ ಇಡೀ ಜಗತ್ತಿಗೆ ಗೊತ್ತಾಯ್ತು ಯೋಗದ ಮಹತ್ವ ಕೊರೋನಾ ಟೈಮ್ ನಲ್ಲಿ. ಹಾಗಾಗಿ ಇವತ್ತು ಯೋಗ ನಿಮ್ಮ ಜೀವನದಲ್ಲಿ ಯಾವ ರೀತಿಯಾಗಿರ್ತಕ್ಕಂತಹ ಒಂದು ಮನಃಶಾಂತಿಯನ್ನ, ಒಳ್ಳೆಯ ಒಂದು ಆರೋಗ್ಯವನ್ನು ಕೊಡ್ತದೆ ಅನ್ನೋದನ್ನ ಈ ರೀತಿಯಲ್ಲಿ ಅಭ್ಯಾಸ ಮಾಡೋದ್ರ ಮೂಲಕ ಬೆಳಿಗ್ಗೆ ಬೇಗ ಎದ್ದೇಳಬೇಕು. ಬೇಗ ಎದ್ದೇಳ ರೂಢಿ ಇಟ್ಕೊಳ್ರಿ, ಮನಸ್ಸಿನಲ್ಲಿ ಆಲಸ್ಯತನ ಹೋಗ್ತದೆ, ಓಕೆನಾ? ನಿಮ್ಮ ನಿತ್ಯ ಕರ್ಮಾದಿಗಳನ್ನು ಮುಗಿಸಿ ಹೊಟ್ಟೆಯನ್ನ ಖಾಲಿ ಮಾಡ್ಕೋಬೇಕು, ವಾಕಿಂಗ್ ಮಾಡಿ, ಓಕೆನಾ? ಯೋಗಾಭ್ಯಾಸದಲ್ಲಿ ಬರ್ತಕ್ಕಂಥ ಸೂರ್ಯ ನಮಸ್ಕಾರ ಎಲ್ಲರಿಗೂ ಗೊತ್ತಿರ್ತದೆ, ಆಲ್ಮೋಸ್ಟ್ ಅಲ್ಲಿ ಸೂರ್ಯ ನಮಸ್ಕಾರ ಮಾಡ್ರಿ, ಮತ್ತೆ ಆಸನಗಳನ್ನ ಅಭ್ಯಾಸ ಮಾಡ್ರಿ. ಆಮೇಲೆ ಪ್ರಾಣಾಯಾಮ ಮತ್ತೆ ಧ್ಯಾನ ಈಗ ಮಾಡಿಸ್ತೀನಿ. ಪ್ರಾಣಾಯಾಮ ನಿಮ್ಗೆ ಏನು ಬೇಕಾಗ್ತದೆ ಇವುಗಳನ್ನ ನೀವು ಮಾಡ್ತಾ ಮಾಡ್ತಾ ಹೋದಂಗೆ ಏನಾಗುತ್ತೆ, ನಿಮ್ಮಲ್ಲಿ ಕ್ರಿಯೇಟಿವಿಟಿ ಬರುತ್ತೆ, ಕ್ರಿಯಾಶೀಲತೆ ಆಗ್ತೀರಿ, ಅಲ್ಲಿ ನಿಮ್ಮನ್ನು ಆಲಸ್ಯತನ ಬರೋದಿಲ್ಲ. ಇವತ್ತು ಮನುಷ್ಯ ಯಾಕಪ್ಪ ಅಂತ ಆಗ್ತದೆ ಅಂದ್ರೆ ಹೆಚ್ಚು ಊಟ ಮಾಡೋದ್ರಿಂದ ನಾವು ನಮ್ಮ ಒಬೆಸಿಟಿಯನ್ನ ಬೆಳೆಸ್ಕೊಂಡಂಗಿಲ್ಲ. ಏನಾಗ್ತದೆ, ನಮ್ಮಲ್ಲಿ ತೂಕ ಹೆಚ್ಚಾಗಿ ಅನೇಕ ರೋಗಗಳ ಗೂಡಾಗಿ ಬೆಳಿತೀವಿ. ಮತ್ತೆ ನಮ್ಮಲ್ಲಿ ಕ್ರಿಯೇಟಿವಿಟಿಯಿಂದ ಏನು ಕೆಲಸ ಮಾಡ್ಲಿಕ್ಕೆ ಆಗಲ್ಲ, ಮುಂದಕ್ಕೆ ಬಗ್ಲಿಕ್ಕೆ ಮಧ್ಯಪ್ರದೇಶ ಆಗಲ್ಲ, ಹೌದಾ? ಕೆಲಸ ಏನೇ ಮಾಡಿ ಆಯಾಸ ಆಗ್ತದೆ. ಯಾಕೆ? ಇಲ್ಲಿ ತೂಕ ಇತ್ತಲ್ಲ ಮಧ್ಯಪ್ರದೇಶ. ಹಿಂಗೆ ನಾವುಗಳು ಮಧ್ಯಪ್ರದೇಶ ಹೆಚ್ಚಿಕೊಳ್ಳೋದು ಉತ್ತರ ಪ್ರದೇಶ ಕಡಿಮೆ ಆಗ್ತದೆ. ಬಹಳ ಮಟ್ಟಿಗೆ ನೋಡಿದ್ರೆ ದಪ್ಪ ಇದ್ದಂಗಿಲ್ಲ ದೇಹ, ಅವ್ರಿಗೆ ಅವರು ದೇಹದ ಭಾವನೆ ಬಹಳ ತೊಂದರೆ ಆಗಿಬಿಡ್ತದೆ. ಹಾಗೆ ನೀವುಗಳು ನಿಮ್ಮ ಮನಸ್ಥಿತಿಯನ್ನ ಚೆನ್ನಾಗಿಟ್ಕೊಳ್ಬೇಕಾದ್ರೆ ಯೋಗ ಅನ್ನುವಂಥದ್ದು ನಮ್ಮ ನಿತ್ಯ ಜೀವನದ ಒಂದು ಭಾಗವಾಗಿ ಅದನ್ನ ನಿತ್ಯವೂ ಮಾಡ್ತಾ ಹೋದ್ರೆ ಯಾವ ಔಷಧಿಗಳಿಗೆ ನೀವು ಹೋಗ್ಬೇಕಾಗಿಲ್ಲ. ಇದು ನಾನು ಹೇಳೋದಲ್ಲ, ನೀವು ಮಾಡಬೇಕು. ಯೋಗ ಈಸ್ ನಾಟ್ ಎ ಥಿಯರಿಟಿಕಲ್, ದಟ್ ಇಸ್ ಬಟ್ ಪ್ರಾಕ್ಟಿಕಲ್. ಪ್ರಾಯೋಗಿಕವಾಗಿ ಮಾಡೋದನ್ನು ಯೋಗ ಅಂತ, ಅದಕ್ಕೆ ನಾವು ಪ್ರಾಯೋಗ ಮಾಡಿಸಲೇಬೇಕು. ಏನು ನಿನ್ನೆ ನಾನು ಅವರಿಗೆ ಸಮಯದ ಅಭಾವದಿಂದ ಪ್ರಾಣಾಯಾಮಗಳನ್ನು ಮಾಡಿಸಿದ್ದೆ. ನಿಮಗೆ ಅನುಲೋಮ ವಿಲೋಮ ಪ್ರಾಣಾಯಾಮ, ಭ್ರಾಮರಿ ಪ್ರಾಣಾಯಾಮ ಮತ್ತೆ ಭಸ್ತ್ರಿಕಾ ಪ್ರಾಣಾಯಾಮ 3 ಮಾಡಿಸ್ತೀನಿ. ಇವುಗಳನ್ನ ನೀವು ನೆಗಡಿ ಆದಾಗ, ನಿಮಗೆ ಏನಾದ್ರು ಸ್ವಲ್ಪ ಜ್ವರ ಬಂದಾಗ ನೀವು ಮಾಡಿ 100% ನಾನು ನಂಬರ್ ತಗೊಂಡು ಫೋನ್ ಮಾಡಿ ಹೇಳ್ತೀನಿ, ಸರ್ ಹೌದು ಸರ್ ಮೆಡಿಗೆ ಹೋಗಿ ಬಿಡುತ್ತೆ. ನಮಗೆ ಗೊತ್ತಿಲ್ಲ ಅಷ್ಟೇನೆ. ಆ ಗೊತ್ತಿಲ್ಲದಂತ ವಿಷಯವನ್ನ ಗೊತ್ತಾಗಿಸೋದೇನೋ ತರಬೇಕು. ಏನ್ ನಿಮಗೆ ಗೊತ್ತಿಲ್ಲ, ಯಾವ ರೀತಿಯಾಗಿ ಇದು ಮಾಡಬೇಕು ಅನ್ನೋದನ್ನ ತಿಳಿಸಿ ಹೇಳ್ತೀವಿ. ಓಕೆ, ನೇರ ಮನಃಶಾಂತಿಗಾಗಿ ಯೋಗ ಹೇಗಿರುತ್ತೆ? ಓಂಕಾರ ಮತ್ತೆ ಪ್ರಾರ್ಥನೆ. ಎಲ್ಲರೂ ನಮಸ್ಕಾರ ಮುಂದೆ ಬನ್ನಿ. ಕಣ್ಣು ಮುಚ್ಚಬೇಕು, ಮನಸ್ಸು ಏಕಾಂತದಲ್ಲಿರಲಿ, ಕಾನ್ಸಂಟ್ರೇಟ್ ಯುವರ್ ಮೈಂಡ್. ಕಣ್ಣು ಮುಚ್ಚಿದ್ರೆ ಕಡ್ಡಾಯ ಕಣ್ಣು ಮುಚ್ಚಬೇಕು, ಕಣ್ಣು ತೆಗೆದು ನೋಡ್ಬೋದು ನಾವು ನಮ್ಮಲ್ಲಿ.
ಕಣ್ಣು ಮುಚ್ಚಿ ಕಾನ್ಸಂಟ್ರೇಟಿವ್ ಬಂದ್ಬಿಡ್ಬೇಕು. ಡೋಂಟ್ ಓಪನ್ ಯುವರ್ ಐಸ್, ಕ್ಲೋಸ್ ಯುವರ್ ಐಸ್ ಕಂಪಲ್ಸರಿ. ಓನ್ಲಿ ಫಾರ್ ಯುವರ್ ಮೈಂಡ್ ಕಾನ್ಸಂಟ್ರೇಟ್ ಟು ಬಿ ಇನ್ಹಲೇಷನ್ ಅಂಡ್ ಎಕ್ಸಲೇಷನ್. ಉಚ್ಛ್ವಾಸ ಮತ್ತು ನಿಶ್ವಾಸ ಕಡೆ ಮನಸ್ಸನ್ನ ಕೇಂದ್ರೀಕರಣ ಮಾಡ್ಕೊಳ್ಳಿ. ಮುಂಜಾನೆಯಿಂದ ಇಲ್ಲಿವರೆಗೆ ಕೂಡ ಏನು ತರಗತಿ ಆಯ್ತು ಅನ್ನೋದನ್ನ ಸ್ವಲ್ಪ ಅವಲೋಕನ ಮಾಡ್ತಾ ಬನ್ನಿ. ನಾನು ಹೇಳ್ಕೊಟ್ಟಂತೆ ಈಗ ಒಂದು 3 ಬಾರಿ ಓಂಕಾರ ಮತ್ತೆ ಪ್ರಾರ್ಥನೆಯನ್ನ ಹೇಳ್ತಾ ಬನ್ನಿ. ಅದಾಗಿದ ಮೇಲೆ ಈಗಿರ್ತಕ್ಕಂಥ ಮನಸ್ಥಿತಿಗೂ ಆ ಒಂದು ಪ್ರಾರ್ಥನೆ ಮತ್ತು ಯೋಗಾಭ್ಯಾಸದಲ್ಲಿ ಬರ್ತಕ್ಕಂಥ ಓಂಕಾರವನ್ನು ಹೇಳಿದ ಮೇಲೆ ನಿಮ್ಮ ಮನಸ್ಸು ಏನು ಬದಲಾಗ್ತದೆ. ಅದಾದ್ಮೇಲೆ ಅನುಲೋಮ ವಿಲೋಮ ಮಾಡಿದ ಮೇಲೆ ನಿಮ್ಮ ಮೂಗಿನ ಒಂದು ಉಸಿರಾಟದ ಕ್ರಿಯೆ ಬದಲಾಗ್ತದೆ. ಇದೆಲ್ಲದೂ ಕೂಡ ನೀವು ಒಂದು 5 ನಿಮಿಷದಲ್ಲಿ ಗಮನಿಸಬಹುದು. ಪೂರ್ಣ ಉಸಿರು ಒಳಕ್ಕೆ ತೆಗೆದುಕೊಂಡು ನಾನು ಹೇಳುವಂತೆ ಓಂಕಾರ ಒಂದು ಬಾರಿ ನಾನು ಹೇಳಿದ ಮೇಲೆ ಹೇಳಿ, ನಂತರ ನನ್ನ ಜೊತೆಗೆ ಹೇಳ್ತಾ ಹೇಳಿ. ಮನಸ್ಸಿನ ಅಂತರಾಳದಲ್ಲಿ ನಿಮ್ಮ ತಂದೆ ತಾಯಿಗಳನ್ನ ಗುರುಗಳನ್ನ ಮನಸ್ಸಿನಲ್ಲಿ ನೆನೆಸಿಕೊಳ್ಳಿ. ಕಣ್ಣನ್ನ ತೆರೆದೇ ಹಾಗೆ ಕಾನ್ಸಂಟ್ರೇಟ್ ಆಗಿದ್ದು ನಿಮಗೆ ವಿದ್ಯೆ ಕಲಿಸಿದ ಗುರುಗಳನ್ನು ಕೂಡ ಒಂದು ಬಾರಿ ನೆನಪಿಸಿಕೊಳ್ಳಿ. ಅವರೆಲ್ಲರ ಪಾದಗಳಿಗೆ ಶಿರವನ್ನ ಅದಕ್ಕೆ ಹಾಸಿ ಈ ರೀತಿ ನಮಸ್ಕಾರವನ್ನು ಮಾಡಿ ನಿಮ್ಮೆಲ್ಲರ ಕೃಪಾ ಆಶೀರ್ವಾದದಿಂದ ಈ ಭೂಮಿ ಮೇಲೆ ಜೀವ ಪಡೆದುಕೊಂಡು ಜೀವನ ಮಾಡ್ತಾ ಒಳ್ಳೆಯ ಅಸಂಖ್ಯಗಳಾಗಿ ಸಂತೋಷದಾಯಕವಾಗಿರ್ಲಿಕ್ಕೆ ನಿಮ್ಮೆಲ್ಲರ ಕೃಪಾ ಆಶೀರ್ವಾದ ಕಾರಣ ಅಂತ ಬೇಡಿಕೊಂಡು ಅವನ್ನ ಸ್ಮರಿಸಿಕೊಳ್ಳಿ. ಈ ರೀತಿ ಯೋಗ ಅನ್ನುವಂಥದ್ದು ಆಧ್ಯಾತ್ಮಿಕ ಬಲವನ್ನ, ಭಕ್ತಿ ಭಾವನೆಯನ್ನ, ಮನಸ್ಸಿಗೆ ಶಾಂತಿಯನ್ನು ಕೊಡಲಿಕ್ಕೆ, ತಾಳ್ಮೆಯ ಗುಣವನ್ನ ಬೆಳೆಸಲಿಕ್ಕೆ ಸಹಾಯಕಾರಿ ಆಗ್ತದೆ.
ಉದಾಹರಣೆ ಕೈ ಉಜ್ಜಿ ಆ ಒಂದು ಶಾಖವನ್ನ ಕಣ್ಣಿನ ಮೇಲ್ಭಾಗದಲ್ಲಿ ಸ್ಪರ್ಶಿಸಿಕೊಳ್ಳಿ. ಸ್ಲೋಲಿ ನಿಮ್ಮ ಅಂಗಗಳನ್ನ ಕಣ್ಣಿನ ಮುಂದೆ ಇಟ್ಕೊಂಡು ಸ್ಲೋಲಿ ಓಪನ್ ಯುವರ್ ಐಸ್. ಬಿ ಹ್ಯಾಪಿ, ನೋ ಬಿಪಿ. ನಗನಗುತ್ತಾ ಅಸಂಖ್ಯಗಳಾಗಿ ನಿಮ್ಮ ಅಂಗಗಳನ್ನು ನೋಡ್ತಾ ಕಣ್ಣನ್ನ ಬಿಡಿ, ರಿಲ್ಯಾಕ್ಸ್. ಬಿಪಿ ಅಂದ್ರೆ ಏನು? ಬ್ಲಡ್ ಪ್ರೆಷರ್ ಅಂದ್ರೆ ಏನು? ರಕ್ತದ ಒತ್ತಡ ಅಂದ್ರೆ ಏನು? ನೋಡಿ, ಬಹಳ ಮಂದಿ ಬಹಳ ಮಂದಿ ಮನೆಯಲ್ಲಿ ಕೆಲವು ಸಣ್ಣ ಪುಟ್ಟ ನಾವು ಮನಸ್ತಾಪಗಳನ್ನು ಮಾಡ್ತೀವಿ, ಉದ್ವೇಗಕ್ಕೊಳಗಾಗ್ತೀವಿ. ಆ ಒಂದು ಹಂತದಲ್ಲಿ ಬಿಪಿ ಹೆಂಗ್ ಬರ್ತದಪ್ಪ? ಯಾಕಂದ್ರೆ ಬಹಳ ಮಂದಿಗೆ ಶುಗರ್ ಬಿಪಿ ಎರಡು ಬಗ್ಗೆ ಹೇಳಿದ್ರೆ ಏನ್ ಮಾಡ್ಬೇಕು? ಬಹಳ ಮಂದಿ ಇವತ್ತು ಅನ್ನೆಸೆಸರಿ ಥಿಂಕ್ ಮಾಡ್ತಾ ಇದ್ದಾರೆ, ಮಾನಸಿಕ ಚಿಂತೆ ಅಂತ ಹೇಳ್ತೀವಿ. ಆ ಮಾನಸಿಕ ಚಿಂತೆಗಳನ್ನ ಮಾಡುವಾಗ ಬ್ರೈನ್ ಎಲ್ಲಿದೆ? ತಲೆ ಮೇಲೆ. ಇದು ಮುಮ್ಮೆದುಳು ಅಂತ ಕರಿತೀವಿ. ಬ್ರೈನ್ ಪುರ ಮೆದುಳು, ಮುಮ್ಮೆದುಳು. ನಾವು ಬಹಳ ಚಿಂತೆ ಮಾಡುವಾಗ ಇದು ಮಾಡುವಾಗ ಉಳ್ಬಿಡ್ರಿ, ಇಲ್ಲಿ ಬಿಸಿ ಆಗ್ತದೆ ಮುಮ್ಮೆದುಳು. ಇಲ್ಲೇ ತೆಲುಗು ಗೊತ್ತಾಗ್ತದೆ, ಕೆಲವು ಅದರಲ್ಲೂ ಗೊತ್ತಲ್ಲ, ಅದಕ್ಕೂ ಕೂಡ ನಮ್ಮಲ್ಲಿ ಪ್ರಾಣಾಯಾಮ ಹೇಳ್ತೀವಿ. ಅವಾಗ ಯಾವಾಗ ನೀವು ಹೆಚ್ಚು ಚಿಂತೆ ಮಾಡ್ತಾ ಹೋಗ್ತಾ ಬಹಳ ಅಸಂಖ್ಯಗಳಾಗಿ ಒಂಥರ ಚಿಂತಾಕ್ರಾಂತರಾಗಿ ಹೋಗ್ತೀರಿ. ನಮ್ಮ ದೇಹದಲ್ಲಿ ರಕ್ತ ನರಮಂಡಲ ಇದೆ. ಆ ನರಮಂಡಲದಲ್ಲಿ ರಕ್ತದ ಒಂದು ಒತ್ತಡ ಬರ್ತದೆ. ಅಂದ್ರೆ ಆ ಒಂದು ಒಳಗೆ ನಮಗೆ ರಕ್ತ ಸಂಚಾರ ಆಗ್ತಕ್ಕಂಥ ಹಂತದಲ್ಲಿ ಆ ರಕ್ತನಾಳದ ಒಳ ಗೋಡೆ ಉದಾಹರಣೆಗೆ ನಿಮಗೆ ಆರಾಮದ ಗ್ಲೂಕೋಸ್ ಬಸ್ಸಿಗೆ ಅದು ಸಣ್ಣ ಬಿಟ್ಟಾಗ ಒಂದೊಂದು ಕರೆಕ್ಟ್ ನರದ ಹೋಗ್ತಿರ್ತದೆ. ಅದನ್ನ ಸ್ಪೀಡ್ ಬಿಟ್ಬಿಟ್ರೆ ಬೈಕ್ ಹಂಗೆ ನಮ್ಮ ನರಮಂಡಲದಲ್ಲಿ ನರ ಒಳಭಾಗದಲ್ಲಿ ಎಷ್ಟಿರ್ತದೆ ಅದ್ರೊಳಗಡೆ ಅಷ್ಟೇ ಸಂಚಾರ ಆಗ್ತದೆ. ಅದು ಓವರ್ ಆಯ್ತು ಅಂತ ಹೇಳಿದ್ರೆ ಅದು ಪೂರ್ಣವಾಗಿ ಆ ಒಂದು ಗಾತ್ರದಲ್ಲಿ ಬ್ಲಡ್ ಲೂಪ್ಸ್ ಬದಲಾಗ್ತಾ ಹೋಗ್ತವೆ. ಅವಾಗ ಒಂದು ಒಳ ಗೋಡೆ ಒತ್ತಡವನ್ನ ಬೀಳ್ತದೆ. ಮಾನವ ದೇಹದಲ್ಲಿ 72,000 ನರಮಂಡಲದಲ್ಲಿ ರಕ್ತ ಸಂಚಾರ ಆಗೋದೆಲ್ಲ ಬ್ರೈನ್ ಅಟ್ಯಾಚ್ ಇದೆ. ಅಂಗಾಲಿನಿಂದ ಹಿಡಿದು ಅದಕ್ಕೆ ನಮಗೆ ಅಕ್ಯುಪ್ರೆಷರ್ ಅದನ್ನ ಡಯಾಬಿಟಿಸ್ ಅಂದ್ರೆ ಈ ರೀತಿ ಬಿಪಿ ಬರ್ತದೆ. ಆ ಬಿಪಿ ನಲ್ಲಿ 120 mmHg 80 to 120 mmHg ಇಷ್ಟು ಆರೋಗ್ಯವಂತ ಮನುಷ್ಯನಿಗೆ ರಕ್ತದ ಒತ್ತಡ ಇರಬೇಕು. ಅದರಲ್ಲಿ ಲೋ ಬಿಪಿ ಮತ್ತೆ ಹೈ ಬಿಪಿ ಇರೋದ್ರಲ್ಲಿ ಬರ್ತದೆ. ಅದನ್ನು ನಾವು ಶಾಂತಿಯಾಗಿ ಎಷ್ಟು ಮನಸ್ಸನ್ನು ದೂರ ಮಾಡ್ಕೊಳ್ತೀವಿ ಆ ಬಿಪಿ ಕಂಟ್ರೋಲ್ ಉದ್ಯೋಗ ಕೂಡ ಹೃದಯ ಬಡಿತ ಕೂಡ ಹೆಚ್ಚು ಕಡಿಮೆ ಆಗ್ತಿರ್ತದೆ. ಈ ರೀತಿಯಲ್ಲಿ ಇನ್ನು ಇನ್ಸುಲಿನ್ ಕೊರತೆಯಿಂದ ಬರ್ತಕ್ಕಂಥದ್ದು ಡಯಾಬಿಟಿಸ್. ನಮ್ಮ ದೇಹದಲ್ಲಿ ಡೈಜೆಸ್ಟ್ ಸಿಸ್ಟಮ್ ನಲ್ಲಿ ನೀವೆಲ್ಲ ಈಗ ಬುದ್ಧಿವಂತರಿದ್ದೀರಿ. ಪ್ಯಾಂಕ್ರಿಯಾಸ್ ಮೆದುಜೋರಕ ಗ್ರಂಥಿ, ಆ ಮೆದುಜೋರಕ ಗ್ರಂಥಿನಲ್ಲಿ ಇನ್ಸುಲಿನ್ ಬಿಡುಗಡೆ ಆಗ್ತಿರ್ತದೆ. ಡೆಫಿಷಿಯನ್ಸಿ ಡಯಾಬಿಟಿಸ್ ಅದು ಕಡಿಮೆ ಆಗ್ತದೆ. ಅದಕ್ಕೇನೆ ಮುಂದೆ ಅವಾಗೆಲ್ಲ ಏನಂತ ಹಿರಿಯರು ಹುಟ್ಟೋದು ಬೀಸೋದು ಈಗ ಮುಂದಕ್ಕೆ ಬೈ ಕಸ ಅನ್ನೋದು ಈಗೆಲ್ಲ ಸ್ವಯಂ ಮಸ್ಕಿಡ್ತದೆ. ಮುಂದಕ್ಕೆ ಆಗೋದಿಲ್ಲ. ಭಾರತ ದೇಶ ವಿಶ್ವದಲ್ಲಿ 2ನೇ ನಂಬರ್ನಲ್ಲಿದೆ ಡಯಾಬಿಟಿಕ್ ಪೇಷಂಟ್. ಇವೆಲ್ಲ ನಿಯರೆಸ್ಟ್ 1ನೇ ಸ್ಥಾನ ಬರ್ತದೆ. ಯಾಕೆ? ಯಾಂತ್ರೀಕೃತವಾಗಿ ನಾವು ಏನು ಯಂತ್ರಗಳನ್ನು ಬಳಸಿ ನಮ್ಮ ದೇಹವನ್ನು ದಂಡಿಸೋದಿಲ್ಲ, ಆಟೋಮೆಟಿಕ್ಲಿ ರೋಗಗಳು ಹುಟ್ಟಾನೇ ಇರ್ತಾವೆ. ಹಾಗಾಗಿ ನಮ್ಮ ಕೆಲಸವನ್ನು ನಾವೇ ಮಾಡ್ಕೊಳ್ಬೇಕು. ಅದಕ್ಕೆ ಏನು ನಮಗೆ ನಾಚಿಕೆ ಆಗ್ತಕ್ಕಂಥದ್ದಾಗಲಿ ಏನು ಮಾಡೋದು, ಮನೆಯಲ್ಲಿ ಬಟ್ಟೆ ತೊಳ್ಕೊಬೇಕು. ನಾನು ಏನು ನಾಚಿಕೆ ಇಲ್ಲ, ಇಲ್ಲಿವರೆಗೆ ನನ್ನ ಬಟ್ಟೆ ವಾಷಿಂಗ್ ಮಿಷಿನ್ ಐತಿ, ನನ್ನ ಬಟ್ಟೆ ನಾಚ್ಕೊಳ್ಬೇಕು. ಯಾಕೆ? ನಾವು ನಮ್ಮ ದೇಹವನ್ನು ಬಳಸ್ಕೊಳ್ಬೇಕು. ನಾವು ಕೈ ಬಳಸ್ತೀವಿ, ಹ್ಯಾಂಡ್ ಎಕ್ಸರ್ಸೈಸ್, ಜಾಯಿಂಟ್ ಇರ್ತದೆ, ಶೋಲ್ಡರ್ ಜಾಯಿಂಟ್. ಓಕೆನಾ? ಮುಂದೆ ಬಾಗಿ ಕಸ ಅಂತೀವಿ. ದಿನ ನಾವು ಹೊರಗಡೆ ಎಲ್ಲ ಕಸ ಅಂದು ನೀರು ಹಾಕ್ತಿರ್ತೀವಿ, ನೀರು ಇರುಳಿ ಮುಂದೆ ಬಾಗಿ ಬೆವರುತ್ತದೆ, ದೇಹ ಸೊಂಟ ಹಾಕಿ ವ್ಯಾಯಾಮ ಆಗ್ತದೆ. ಇಲ್ಲ ನಾವು ಯೋಗದಲ್ಲಿ ಸೂರ್ಯ ನಮಸ್ಕಾರ ಮಾಡಿಸ್ತಾ ಹೋಗ್ತೀವಿ. ಹಿಂಗೆ ಯಾರು ನಮ್ಮ ದೇಹವನ್ನ ದಂಡಿಸಿ ಬಳಸ್ತಾ ಹೋಗ್ತೀವಿ, ದೇಹ ಬೆಳೀತಾ ಹೋಗ್ತದೆ. ಯಾರು ನಮ್ಮ ದೇಹವನ್ನ ಗಳಿಸ್ತಾ ಹೋಗ್ತೀವಿ, ಆ ದೇಹ ಕೊಳಿತಾ ಹೋಗ್ತದೆ. ಅರ್ಥ ಆಯ್ತು ಈ ಪದ? ದೇಹವನ್ನ ಗಳಿಸಿದಂತೆ ಕೊಳಿತಾ ಹೋಗ್ತದೆ, ದೇಹವನ್ನ ಬಳಸಿದಂತೆ ಬೆಳೀತಾ ಹೋಗ್ತದೆ, ಆರೋಗ್ಯವಂತರಾಗ್ತದೆ. ಅದು ನೀರು ಅರಿವಂತ ನೀರು ಬಹಳ ಚೆನ್ನಾಗಿರ್ತದೆ. ಒಂದು ಗುಂಡಿ ಕಟ್ಟಿತ್ತಂದ್ರೆ ಸ್ಮೆಲ್ ಆಗ್ತದೆ. ಹಂಗೆ ಆರೋಗ್ಯ ಅನ್ನೋದು ನಮ್ಮ ಕೈಯಲ್ಲಿದೆ, ಅದನ್ನು ನಾವು ಬಳಕೆ ಮಾಡ್ಕೋಬೇಕು. ಹಾಗಾಗಿ ನಿಮ್ಮ ಮಾನಸಿಕ ಒತ್ತಡಕ್ಕೆ ನೀವು ಪ್ರಾಣಾಯಾಮಗಳನ್ನ ಒಂದು 10 ನಿಮಿಷ ದೇವ್ರ ಮುಂದೆ ಕುತ್ಕೊಂಡಾಗ ಒಂದು ಶಾಂತಿಯುತವಾಗಿ ಜ್ಞಾನ ಕೊಟ್ಟು ಒಂದು 10 ನಿಮಿಷ ಮಾಡಿ, ಎಷ್ಟೋ ನಿಮಗೆ ಮಾನಸಿಕ ನೆಮ್ಮದಿ ಅಂತ ಕೊಡ್ತದೆ. ಇನ್ನು ಈ ಡಯಾಬಿಟಿಕ್ ಪೇಷಂಟ್ಸ್ ಏನ್ ಮಾಡ್ಬೋದು ಅಂದ್ರೆ ಕಂಪಲ್ಸರಿ ಬೆಳಗಿನ ಜಾವ ಬೇಗ ಎದ್ದು ಖಾಲಿ ಹೊಟ್ಟೆಯಲ್ಲಿ ನೀವು ವಾಕಿಂಗ್ ಅನ್ನ ಮಾಡಲೇಬೇಕು. ಅದು ಹೆಂಗೆ? ಈ ತರ ಸಿಕ್ಕದಲ್ಲ ಅಂತ ನೆಲದ ಮೇಲೆ ಬರಿಗಾಲಿನಿಂದ ನಡೆದಾಡಿ. ಅಕ್ಯುಪಂಕ್ಚರ್ ಕಾಲಿನಲ್ಲಿರ್ತಕ್ಕಂಥ ಕೂಡ ಅನೇಕ ರೀತಿಯಾದಂತಹ ನರಗಳ ಒಂದು ಹೆಚ್ಚು ಬ್ರೈನ್ ಇರ್ತದಲ್ಲ,
ಆ ಒಂದು ಅಕುಪಂಚರ್ ನಮ್ಮಲ್ಲಿ ಆಕ್ಟಿವಿಟೀಸ್ ಆಗ್ತದೆ. ಮತ್ತೆ ಎಲ್ಲ ಒಂದು ಹೆವಿ ಕೆಲಸಗಳನ್ನ ಮಾಡ್ತಾ ಹೋಗೋದ್ರಿಂದ ಕೂಡ ಆ ಬ್ಯಾಕ್ಟೀರಿಯಾಸ್ ವ್ಯಾಯಾಮ ಮಾಡೋದ್ರ ಮೂಲಕ ಇನ್ಸುಲಿನ್ ಅನ್ನು ಬಿಡುಗಡೆಗೊಳಿಸ್ತದೆ. ಇನ್ಸುಲಿನ್ ಯಾವಾಗ 100 ml ಅದನ್ನ ನಾವು ಪ್ರಿವೆನ್ಷನ್ ಇಸ್ ಬೆಟರ್ ದೆನ್ ಕ್ಯೂರ್, ರೋಗ ಬರೋದಕ್ಕಿಂತ ಮುಂಚಿತವಾಗಿಯೇ ಇವುಗಳನ್ನೆಲ್ಲ ಮಾಡ್ತಾ ಹೋದಾಗ ನಾವು ಡಯಾಗ್ನೋಸ್ ಆಗಲ್ಲ, ಬಿಪಿಯನ್ನ ತಂದ್ಕೊಳ್ಳೋದು. ಹಾಗಾಗಿ ನೀವುಗಳು ನಿಮ್ಮ ಮಾಡ್ತಕ್ಕಂಥ ಕೆಲಸ ದೈಹಿಕ ಶ್ರಮ ಆಗಿದ್ದು ಕೂಡ ಮಾನಸಿಕವಾಗಿ ಒಂದು ಪ್ರತಿಯೊಂದರಲ್ಲಿ ಕೂಡ ನಮಗೆ ಪ್ರೆಷರ್ ಇರ್ತದೆ. ಅವಾಗ ಬಹಳ ಶಾಂತಿಯುತವಾಗಿ ಪ್ರಯತ್ನ ಮಾಡಿ. ಯಾವುದೇ ರೀತಿ ಕೆಲಸಕ್ಕೆ ಭಯ ಪಡೋದು ಬೇಡ, ಆತಂಕಕ್ಕೊಳಗಾಗೋದು ಬೇಡ. ಅದಕ್ಕೆ ಈಸಿ ವೇಗ ನೀವೇ ಹುಡ್ಕೊಳ್ಬೇಕು, ಐಡಿಯಾಸ್ಗಳನ್ನ ಮಾಡಬೇಕು. ಆ ಮೂಲಕವಾಗಿ ನಿಮ್ಮ ಒಂದು ಆರೋಗ್ಯವನ್ನು ನೀವುಗಳು ಕಾಪಾಡಿಕೊಳ್ಳಿಕ್ಕೆ ಆಗ್ತದೆ. ಇನ್ನ BP ಮತ್ತೆ ಡಯಾಬಿಟಿಸ್ ಅಂತೂ ಏನೇ ಪ್ರಾಣಾಯಾಮ ಮಾಡ್ತಾರೆ. ನೇರ ಕೂತ್ಕೊಳ್ಳಿ, ಎಡಗೈ ರೀತಿ ಚಿನ್ಮುದ್ರದಲ್ಲಿ, ಬಲಗೈ ರೀತಿ ನಾಸಿಕ ಮುದ್ರ ಅಥವಾ ವಿಷ್ಣು ಮುದ್ರದಲ್ಲಿ, ಬೆನ್ನುಗಳು ನೇರ ಇರುತ್ತೆ. ಈ ರೀತಿ ನಿಮ್ಮ ಮೂಗಿನ ಒಳಗೆಯಿಂದ ಒಂದೊಂದೇ ಶ್ವಾಸ ನಡಿಕೆ ಮೂಲಕ ದೀರ್ಘವಾಗಿ ಉಸಿರನ್ನ ಎಳ್ಕೊಳ್ಬೇಕು. ಹೇಗೆ? ಈ ಮೂಗಿನ ಒಳಗಿಂದ ನೇರ ಉಸಿರು ತೆಗೆದುಕೊಳ್ಳಿ, ಕಣ್ಮುಚ್ಚಿ. ಇನ್ನೇ ಎಡ ಮೂಗಿನ ಒಳಗಿಂದ ಉಸಿರು ಒಳಗೆ ತೆಗೆದುಕೊಳ್ಳಿ. ಅನುಲೋಮ ವಿಲೋಮ ಪ್ರಾಣಾಯಾಮ ಪೂರ್ಣ ಎಳ್ಕೊಂಡ ಮೇಲೆ ಅದು ಲಂಗ್ಸ್ ನಲ್ಲಿ ಇರುತ್ತೆ. ಲೆಫ್ಟ್ ಹ್ಯಾಂಡ್ ರೈಟ್ ಲಂಗ್ಸ್, ಎಡ ಮತ್ತೆ ಬಲ ಶ್ವಾಸಕೋಶ. ಎಡಗಡೆ ಶ್ವಾಸಕೋಶ ತಗೊಳ್ತೀವಿ, ಆ ಬೆರಳನ್ನ ಎತ್ತಿ ಎಡಗಡೆ ಮುಚ್ಚಿ ಬಲಗಡೆ ಮೂಗಿನ ಒಳಗಿಂದ ಉಸಿರು ಹೊರಗೆ ಹಾಕಿ. ಇನ್ನೇ ಟು ದಿ ಲೆಫ್ಟ್ ನೋಸ್, ಎಡ ಮೂಗಿನ ಒಳಗಿಂದ ಎಕ್ಸೇಲ್ ಟು ದಿ ರೈಟ್ ನೋಸ್, ಬಲ ಮೂಗಿನ ಒಳಗಿಂದ ಹೊರಗೆ ಹಾಕಿ. ತಗೊಳ್ಳಿ, 2-3 ಬಾರಿ ಮಾಡಿ. ಇನ್ನೇ ಉಸಿರು ಎಳ್ಕೊಳ್ಳಿ. ಬಲಗೈ ಯೂಸ್ ಮಾಡ್ತಾನ, ಬಲಗೈಯಿಂದ ಪೂರ ಬಲಗೈಯಿಂದ ಕಣ್ಣು ಮುಚ್ಚಿ ಕಾನ್ಸಂಟ್ರೇಟ್ ಮಾಡಿ ಗುಡಿ ಮಾಡ್ಕೊಳ್ಳಿ. ಮನೆಯಲ್ಲಿ ನೀವು ಒಬ್ಬರೇ ಸಣ್ಣ ಮಕ್ಕಳು ಬಂದ್ರೆ ತಿಂಗಳಿಗೆ ಇರುತ್ತೆ, ಬ್ಲಾಕೇಜ್ ಆದಂತಹ ನೋಸ್ ಅದು ಓಪನ್ ಆಗುತ್ತೆ. ನೀವು ಒಳ್ಳೆ ರೀತಿಯಿಂದ ಆರೋಗ್ಯವನ್ನು ಪಡ್ಕೊಳ್ಳಿಕ್ಕೆ ಸಹಾಯಕಾರಿಯಾಗಿದೆ. ನಾವು ಒಳ್ಳೆ ಆಕ್ಸಿಜನ್ ಅನ್ನ ಬ್ರೈನ್ ಹೊರಗೆ ಬಳಸೋದ್ರಿಂದ ತಲೆನೋವು ಕಡಿಮೆ ಆಗ್ತದೆ. ಯಾರಿಗೆ ತಲೆನೋವು ಬರ್ತದೆ ಇಮಿಡಿಯೇಟ್ ಆಗಿ ಪ್ರಾಣಾಯಾಮ ಮಾಡ್ತಾರೆ, ಅನುಲೋಮ ವಿಲೋಮ ಪ್ರಾಣಾಯಾಮ. ದೀರ್ಘವಾಗಿ ಎಳ್ಕೊಳ್ಬೇಕು, ನಿಧಾನಕ್ಕೆ ಉಸಿರು ಹೊರ ಹಾಕಬೇಕು. ಮತ್ತೆ ಬಲವಳೆಯಿಂದ ದೀರ್ಘವಾಗಿ ಉಸಿರು ತೆಗೆದುಕೊಳ್ಬೇಕು. ಚಂದ್ರಾನುಲೋಮ ಸೂರ್ಯಾನುಲೋಮದಲ್ಲಿ ಅಲ್ಲೇ ತಗೊಂಡು ಅಲ್ಲೇ ಬಿಡಬೇಕು. ಮತ್ತೆ ಎಳ್ಕೊಂಡು ಎಡಗಡೆಯಿಂದ ಬಲಕ್ಕೆ ಹೀಗೆ ಯಾವ ರೀತಿ ಕಂಫರ್ಟ್ ಆಗ್ತದೆ ಆ ರೀತಿ ಬ್ರೀತ್ ಇನ್ ಬ್ರೀತ್ ಔಟ್ ಸಿಸ್ಟಮ್ಯಾಟಿಕ್ ಆಗಬೇಕು. ಅವಸರ ಮಾಡಬಾರ್ದು. ಇಲ್ಲಿ ರೇಷಿಯೋ ಬರುತ್ತೆ. ಎಷ್ಟು ಪ್ರಮಾಣದಲ್ಲಿ ಗಾಳಿಯನ್ನು ಹೊರಗೆ ತೆಗೆದುಕೊಂಡ್ರಿ ಅಷ್ಟೇ ಪ್ರಮಾಣದಲ್ಲಿ ಆಕ್ಸಿಜನ್ ಹೊರಗೋಗುತ್ತೆ, ಅಷ್ಟೇ ಕಾರ್ಬನ್ ಡೈಆಕ್ಸೈಡ್ ಹೊರಗೋಗುತ್ತೆ. ಅವಾಗ ನಮ್ಮದು ಸೆಲ್ಸ್ಗಳಿಗೆ, ಬಾಡಿಯಲ್ಲಿರ್ತಕ್ಕಂಥ ಸೆಲ್ಸ್ಗಳಿಗೆ, ಜೀವಕೋಶಗಳಿಗೆ ಶಕ್ತಿ ಬರ್ತದೆ. ಆ ಮೂಲಕ ಬ್ರೈನ್ ಇರ್ತಕ್ಕಂಥ ನ್ಯೂರಾನ್ಸ್ಗಳು ಆಕ್ಟಿವೇಟ್ ಆಗ್ತವೆ, ತಿಳಿವು ಕಡಿಮೆ ಆಗ್ತದೆ ನ್ಯಾಚುರಲ್ ಆಗಿ. ಟ್ಯಾಬ್ಲೆಟ್ಸ್ ತಗೊಂಡ್ರೆ ವರ್ಕ್ ಆಗ್ಬೇಕಲ್ಲ ಹೊರಗಡೆ ಹೋಗಿ, ಅಲ್ಲಿರ್ತಕ್ಕಂಥ ಅಂಶ ನಮ್ಮ ನರಮಂಡಲಕ್ಕೆ ಎಲ್ಲ ಅಪ್ಪಿಸ್ಕೊಳ್ಬೇಕು. ಅವಾಗ ಮಾತ್ರ ಕೆಲಸ ಮಾಡ್ತದೆ. ಅದು ಅಂಶ ಔಷಧಿ ಅಂಶ ಮುಗಿದ ತಕ್ಷಣ ಮತ್ತೆ ಪ್ರಾರಂಭ ಆಗುತ್ತೆ. ಹಾಗಾಗಿ ಇದು ನ್ಯಾಚುರಲಿ. ಇಲ್ಲಿ ಕಾನ್ಸಂಟ್ರೇಟ್ ಯುವರ್ ಮೈಂಡ್, ಸ್ಲೋಲಿ ಇನ್ಹೇಲ್ ಅಂಡ್ ಎಕ್ಸೇಲ್, ರಿಲ್ಯಾಕ್ಸ್. ವೆರಿ ಗುಡ್. ಗೊತ್ತಾಯ್ತಾ? ಅನುಲೋಮ ವಿಲೋಮ ಪ್ರಾಣಾಯಾಮ ಇದು ಮಾಡೋದ್ರಿಂದ ಹೆಚ್ಚು ರಕ್ತದ ಒತ್ತಡವನ್ನು ಕಡಿಮೆ ಮಾಡೋದು, ಶಾಂತಿ. ಎರಡನೇದು ಭ್ರಾಮರಿ ಪ್ರಾಣಾಯಾಮ. ಈ ಭ್ರಾಮರಿ ಪ್ರಾಣಾಯಾಮ ಏನಂದ್ರೆ ನಿಮ್ಮ ಮನೆಯಲ್ಲಿ ಮಕ್ಕಳಿಗೆ ಕೂಡ ಇರಬೇಕು. ಮೈಂಡ್ ಕಾನ್ಸಂಟ್ರೇಷನ್, ನೆನಪಿನ ಶಕ್ತಿ ಮತ್ತೆ ಮೆಮೊರಿ ಪವರ್ ಹೆಚ್ಚಿಗೆ ಮಾಡತಕ್ಕಂಥದ್ದು, ಜ್ಞಾಪಕ ಶಕ್ತಿಯನ್ನ. ಹೇಗೆ ಮತ್ತೆ ಇದು ಯಾರಿಗೆ ಹೆಚ್ಚು ಹೆಚ್ಚು ಒತ್ತಡ ಇರ್ತದೆ, ತಿಳಿವು ಬರ್ತಕ್ಕಂಥ ಅದೇನು ಆಗ್ಬೋದು, ಯಾವುದೇ ಹೆಡ್ಡೇಕ್ ಆಗ್ಬೋದು, ಇದು ದಿವ್ಯ ಔಷಧಿ. ಭ್ರಾಮರಿ ಪ್ರಾಣಾಯಾಮ ಹೆಂಗಂತ ಹೇಳಿದ್ರೆ ನೋಡ್ಕೊಳ್ಳಿ, ನೆಕ್ಸ್ಟ್ ನೀವು ಮಾಡಿ. ಈಗ ಈ ರೀತಿ ಬಹಳ ಪ್ರೆಸರ್ ಇರೋದ್ರಿಂದ ಜಸ್ಟ್ ಈ ರೀತಿ ಆಗ್ತೀವಿ, ಕಣ್ಣಿನ ಭಾಗದಲ್ಲಿ ಈ ರೀತಿ ಇಟ್ಕೊಂಡು ಹಿಂಗೆ ಇಟ್ಟ ಮೇಲೆ ದೀರ್ಘವಾಗಿ ಉಸಿರು ತೆಗೆದುಕೊಂಡು ತುಂಬಿ ಶಬ್ದದ ಹಾಗೆ ಅದು ಹೊರ ಹಾಕಿ. ಹೇಗೆ? ಈ ರೀತಿ 8ರಿಂದ 10 ಬಾರಿ ಮಾಡಿ. ಇಮಿಡಿಯೇಟ್ ಆಗಿ ನೀವು ಮಾಡಿ ಈಗ ನಿಮ್ದು ಎಷ್ಟೇ ಬಹಳ ಭಾರ ಆಗಿರ್ತದೆ, ಎಂಜಲ್ ಪ್ರೆಷರ್ ಆಗಿ ಇಮಿಡಿಯೇಟ್ ಆಗಿ ರಿಲ್ಯಾಕ್ಸ್. ಆ ಮೂಲಕವಾಗಿ ಅದೆಲ್ಲವನ್ನು ಶಾಶ್ವತವಾಗಿ ತಯಾರು ಮಾಡ್ತಾರೆ. ಮಕ್ಕಳು ಡೈಲಿ ಇದನ್ನು ಅಭ್ಯಾಸ ಮಾಡೋದ್ರಿಂದ ಮೆಮೊರಿ ಪವರ್ ಭಾಳ ಇದೆ. ಪೊಸಿಷನ್ ಬನ್ನಿ ಎಲ್ಲ ಈಗ ಇಟ್ಕೊಳ್ಳಿ, ಕಣ್ಣಿನ ಮುಂದೆ ದೃಢ ಹಾಕೊಳ್ಳಿ, ಉಸಿರು ತೆಗೆದುಕೊಳ್ಳಿ. ದುಂಬಿಗೆ ಜಯಂಕರಂತ ಶಬ್ದ. ಓಕೆ, ನಾನು ನೀವು ಹೇಳ್ತಾ ಬನ್ನಿ. ಉಸಿರು ತೆಗೆದುಕೊಳ್ಳಿ, ಎಕ್ಸರ್ಸೈಸ್ ಸ್ಟಾರ್ಟ್. ಮತ್ತೆ ಉಸಿರು ತೆಗೆದುಕೊಳ್ಳಿ ಮಾಡಿ.
ಮತ್ತೊಮ್ಮೆ ಉಸಿರುಳಕ್ಕೆ ಉಸಿರನ್ನು ತುಂಬಿ ಶಬ್ದ ಮಾಡಿ. ಮತ್ತೊಮ್ಮೆ ಉಸಿರುಳಕ್ಕೆ ಅಂತಿಮವಾಗಿ ಮತ್ತೊಮ್ಮೆ ದೀರ್ಘವಾಗಿ ಈಗ ಜೋರ್ಪಡಿ ಶಬ್ದ. ಸ್ಲೋಲಿ ಬಿಡಬೇಕು, ಅವಸರ ಕೈ ಬಿಡೋದಿಲ್ಲ. ಎರಡು ಕೈಗಳನ್ನು ನಿಧಾನವಾಗಿ ಅವಸರ ಮಾಡಂಗಿಲ್ಲ. ಯೋಗದಲ್ಲಿ ನಿಧಾನವೇ ಮುಚ್ಚಿಯ ಬಿ ಸ್ಲೋಲಿ ಸ್ಲೋಲಿ ಅಲ್ಲಿ ಅಬ್ಸರ್ವ್ ಮಾಡ್ತಾ ಹೋಗಿ. ಒಮ್ಮೆಡಿಗೆ ಬಿಟ್ಟು ಅದ್ರ ಅನುಭವ ಗೊತ್ತಾಗಲ್ಲ ನಿಧಾನಕ್ಕೆ. ಅವಾಗ ನಿಮ್ಮ ಬ್ರೈನ್ ಅವಲೋಕನ ಮಾಡಬೇಕು, ಏನ್ ಚೇಂಜಸ್ ಆಯಿತು ಹೇಳ್ತಿ. ಆ ಶಾಖವನ್ನು ಸ್ಪರ್ಶಿಸಿಕೊಳ್ಳಿ. 5 ಬಾರಿ ಮಾಡ್ತಿರ್ತಾನೆ, ಸ್ವಲ್ಪ ಬದಲಾವಣೆ ಅನಿಸೋದಿಲ್ಲ. ಈ ರೀತಿಯಲ್ಲಿ ಮಕ್ಕಳಿಗೆ ಮಾಡಿಸಿದ್ರೆ ಕಾನ್ಸಂಟ್ರೇಷನ್ ಹೆಚ್ಚಾಗ್ತದೆ. ಓದೋದಕ್ಕಿಂತ ಮುಂಚೆ ಮಾಡಿಸಿದ್ರೆ ಓದೋದ್ ಕಡೆ ಅಷ್ಟೇ ಕಾನ್ಸಂಟ್ರೇಟ್ ಮಾಡ್ತಾರೆ, ಯಾವುದನ್ನು ಮೈಂಡ್ ಟ್ರಾನ್ಸ್ಫರ್ ಮಾಡ್ಕೊಳ್ಳಲ್ಲ. ಇದು ಒಂದು ರೀತಿ ಮಕ್ಕಳನ್ನ ಸಿಸ್ಟಮೆಟಿಕ್ ಆಗಿ ಬಳಸ್ತಿದ್ರೆ ಸ್ವಲ್ಪ ಈ ರೀತಿಯಲ್ಲಿ ಮಾಡೋದ್ರಿಂದ ನಮ್ಮ ಮಾನಸಿಕ ಒತ್ತಡ ಕಡಿಮೆ ಆಗೋದ್ರ ಮೂಲಕ ಅನೇಕ ರೋಗಗಳನ್ನು ಮಾಡೋದು, ಮೆಂಟಲ್ ಸ್ಟ್ರೆಸ್ ಅನ್ನು ನಾವು ಮ್ಯಾನೇಜ್ಮೆಂಟ್ ಮಾಡಿ ಆರೋಗ್ಯವಂತರಾಗಿ ಇರಬಹುದು. ಇದಾಯ್ತಾ? ಇಷ್ಟು ಸಾಕು. ಇನ್ನು ಹೆಚ್ಚು ನಿಮಗೆ ಮುನ್ಕಟ್ಟೋದು ಯಾರ್ಯಾರು ತೊಂದರೆ ಇದ್ರೆ ಇನ್ನೊಂದು ಭಸ್ತ್ರಿಕಾವನ್ನು ಮಾಡಿಸಿ ಕ್ಲಾಸ್ ಮಾಡ್ತೀನಿ. ಈ ಭಸ್ತ್ರಿಕಾ ಪ್ರಾಣಾಯಾಮ ಫೋರ್ಸ್ಫುಲ್ ಇನ್ಹಲೇಷನ್, ಫೋರ್ಸ್ಫುಲ್ ಎಕ್ಸಲೇಷನ್, ಜೋರಾಗಿ ನಮ್ಮ ಲಂಗ್ಸ್ ನಲ್ಲಿ ಏನಾದರೂ ಡಸ್ಟ್ ಇದ್ರೆ, ಮೂಗಿನ ಸಿಲಿಯ ಭಾಗದಲ್ಲಿ ಕೂಡ ಡಸ್ಟ್ ಇದ್ರೆ ಎಲ್ಲದೂ ಕೂಡ ಸ್ವಚ್ಛ ಆಗಿರ್ತದೆ. ನಮ್ಮ ಲಂಗ್ಸ್ ಶ್ವಾಸಕೋಶ ಆರೋಗ್ಯವಾಗಿರ್ತದೆ. ಯಥೇಚ್ಛವಾಗಿ ನಾವು ಅಭ್ಯಾಸ ಮಾಡೋದ್ರಿಂದ ಡಸ್ಟ್ ಅಲರ್ಜಿ ಇರ್ತದಲ್ಲ, ಕೆಲವೊಬ್ಬರಿಗೆ ಮೂಗು ಕಟ್ಟೋದು, ಮೇಲೆ ಮೇಲೆ ನೆಗಡಿ ಬರೋದು, ಪೌಡರ್ ಹಚ್ಕೊಂಡ್ರೆ ಸಾಕು, ಬೇರೆ ನೀರು ಹಸಿದ್ರೆ ಸಾಕು, ವಾತಾವರಣ ಕೋಲ್ಡ್ ಇದ್ರೆ ಸಾಕು, ಮೂಗು ಕಟ್ಟೋದಲ್ಲ, ಅದರಿಂದ ಬರೋದೇ ಇಲ್ಲ. ಯಥೇಚ್ಛವಾಗಿ ನಮ್ಮನ್ನ ಯಾವುದೇ ಸನ್ನಿವೇಶಕ್ಕೆ, ಯಾವುದೇ ಸ್ಥಳಕ್ಕೆ ಏನು ಡಸ್ಟ್ ಬಂದು ಕೂಡ ಅದು ಕೆಲಸ ಮಾಡಿ ಕೂಡ ನಮಗೆ ಮೂಗಿಗೆ ಒಳ್ಳೆಯ ಶಕ್ತಿ ಕೊಡ್ತಾರೆ. ಭಸ್ತ್ರಿಕಾ ಪ್ರಾಣಾಯಾಮ ಕಮ್ಮಾನ ಕ್ರಿಮಿ ಹಾಗೆ ವೇಗವಾಗಿ ನಾವು ಗಾಯ ತೆಗೆದುಕೊಳ್ಳೋದು ಬಿಡ್ತಕ್ಕಂಥ ಸ್ಥಿತಿ. ಹೇಗೆ ನೀವು ಗಮನಿಸಿ, ಮೇಲೆ ಹೋದಾಗ ಕೈ ಇರ್ತದೆ, ಎಳ್ಕೊಳ್ಳುವಾಗ ಬೆರಳನ್ನು ಹಚ್ಚಿ ತೋರಿಸಿ ಹೇಳ್ಕೊಡ್ಬೋದು. ನೀವು ನೋಡ್ಕೊಂಡು ನೀವು ಅಭ್ಯಾಸ ಮಾಡ್ಬೋದು. ಹೇಗೆ ಇನ್ನೇನು ಉಸು ಪೂರ್ಣ ಒಳಗೆ ಕೈ ಮೇಲೆ ಹೋದಾಗ ಎಕ್ಸಾಕ್ಟ್ ಉಸು ಹೊರ ಬಿಟ್ಟಾಗ ಕೈ ಹೇಳ್ಬೋದು. ಹೇಗೆ ಎಷ್ಟು ಸ್ಪೀಡ್ ಇದೆ, ಬಹಳ ವ್ಯಾಯಾಮ ಶ್ವಾಸಕೋಶ. ತಕ್ಷಣ ಈ ಮೂಗಿನ ಒಳ್ಳೆ ನಿಮಗೆ ನೆಗಡಿ ಆದಾಗ, ಮೇಲಿಂದ ಮೇಲೆ ಏನಾದರೂ ಕೂಡ ತಲೆನೋವು ಬರ್ತಾ ಇದ್ದಾಗ, ಮತ್ತೆ ನಿಮಗೆ ಏನಾದರೂ ಕೂಡ ಜ್ವರ ಬಂದಂಥ ಸಂದರ್ಭದಲ್ಲಿ ಬಹಳ ಒಂದು ವಾರಗಟ್ಟಲೆ ಈ ಕಫ ಕೆಟ್ಟಿರ್ತದೆ. ಇದು ನೀವು ಮಾಡಿದ್ರೆ ಇಮಿಡಿಯೇಟ್ ಆಗಿ ಅದು ಹೀಟಿಗೆ ಭಸ್ತ್ರಿಕಾದಲ್ಲಿ ಬಾಡಿ ಹೀಟ್ನೆಸ್ ಬರುತ್ತೆ, ಆ ಕಫ ಅನ್ನೋದು ಹೋಗಿ ಬಿಡುತ್ತೆ ನ್ಯಾಚುರಲ್ ಆಗಿ. ನೀವೇನು ಔಷಧಿ ತಗೊಂಡು ಕೂಡ ನಾವು ಮತ್ತೆ ನಿಮಗೆ ಹೆಚ್ಚು ಸಮಸ್ಯೆಯನ್ನು ತಂದುಕೊಳ್ತೇವೆ. ನಾವೆಲ್ಲ ಗಮನಿಸ್ತೀವಿ, ಅದು ಮತ್ತೆ ಕಫ ಗಟ್ಟಿಯಾಗಿ ಗಂಟಿದಾಗಿ ಮತ್ತೆ ಒಂದು ವಾರಗಟ್ಟಲೆ ಇದ್ದು. ಓಕೆನಾ? ಬಿಸಿನೀರು ಸ್ವಲ್ಪ ಉಪ್ಪು, ಅರಿಶಿನ ಪುಡಿ ಅದನ್ನ ಗಂಟ್ಲಿಗೆ ಹಚ್ಚಿ ಕುಡಿ. ಅದಕ್ಕಿಂತ ಮೊದಲು ಬಿಸಿನೀರನ್ನು ಬಾಯಿ ಹಾಕೊಂಡು ಉಪ್ಪು ಹಾಕಿದ್ರೆ ಅದು ಗಾಗಲ್ ಮಾಡಿ ಉಳಿದ ಮೇಲೆ ಅಲ್ಲಿರ್ತಕ್ಕಂಥ ಕಫ ಹೊರಗೆ ಬರುತ್ತೆ. ಇದು ಯಾವುದೇ ಟ್ಯಾಬ್ಲೆಟ್ಸ್ ನ್ಯಾಚುರಲ್ ಮಾಡಿ ನಮ್ಮ ಗಂಟೆ ಇಮಿಡಿಯೇಟ್ ಆಗಿ ಹೋಗೋಣ. ಗುಳಿಗೆ ತಗೊಳ್ತಾ ಹೋದಂಗ ಅದನ್ನು ಗಟ್ಟಿಯಾಗಿ ಇದಾಗಿ ಅದು 3-4 ಡೇಸ್ ಹೆಚ್ಚೇ ಇಮಿಡಿಯೇಟ್ ಆಗಿ ರಿಲ್ಯಾಕ್ಸೇಷನ್ ಇದು ಮಾಡ್ತೀವಿ. ಗಂಟೆಲ ಥೈರಾಯ್ಡ್ ಗ್ರಂಥಿ ಇರ್ತದೆ, ಥೈರಾಯ್ಡ್ ಪ್ಯಾರಾಥೈರಾಯ್ಡ್ ಅವುಗಳು ಬೆಳಗಂಟ ಕಾಯಿಲೆ ನಾವು ಬಳಸ್ತಕ್ಕಂಥ ಉಪ್ಪಿನಲ್ಲಿ ಕಂಪಲ್ಸರಿ ಅಯೋಡಿನ್ ಇರಬೇಕು. ಅದು ಕಡಿಮೆ ಆಗ್ತಾ ಹೋಗಬಾರ್ದು. ಹೆಚ್ಚು ನಾವು ಆ ಒಂದು ಸಮಸ್ಯೆ ಗಂಟೆಯ ಸಮಸ್ಯೆ ಆಗ್ತದೆ. ಅಯೋಡಿನ್ ಕೊರತೆ ಇರ್ತದೆ. ಆ ಉಪ್ಪನ್ನು ಸರಿಯಾಗಿ ಬಳಸಬೇಕು. ಜಿಪಿ ಬರ್ತಕ್ಕಂಥ ಉಪ್ಪನ್ನ ಕಡಿಮೆ ಬಳಸಬೇಕು. ನಾವು ಬಳಸುವಂಥ ಹೊತ್ತಿನಲ್ಲಿ ಅಯೋಡಿನ್ ಇರುತ್ತೆ. ಈ ಥೈರಾಯ್ಡ್ ಏನಿದೆ ಆ ಒಂದು ಗ್ರಂಥಿ ಈ ಭಾಗದಲ್ಲಿ ನಾವು ಗಂಟೆದ ಬರಿಬಿಟ್ಟಿಗೆ ಇರುತ್ತೆ. ಅದನ್ನು ವ್ಯಾಯಾಮ ಮಾಡೋದು ಆ ಟೈಮ್ನಲ್ಲಿ ಪುನಃ ರೊಟೇಷನ್ ಮೇಲೆ ಕೆಳಗೆ ಮಾಡಿದಂಗೆ ಈ ಭಾಗ ವ್ಯಾಯಾಮ ಸರಿತಾವೆ. ಗಂಟಲು ಇಡುವುದಕ್ಕೆ ಕೂಡ ಕ್ಲಾರಿಟಿ ಬರ್ತದೆ ಮಾತಾಡೋದು. ಇದನ್ನು ನಾವು ಯಥೇಚ್ಛವಾಗಿ ಅಭ್ಯಾಸವನ್ನ ಮಾಡ್ತಾ ಹೋಗಿದ್ರೆ ಗಟ್ಟಿ ಆಗ್ತದೆ. ಒಂದು ಬಾರಿ ಮಾಡಿ ಪೊಸಿಷನ್ ಇಟ್ಕೊಳ್ಳಿ. ಪೂರಾ ಬೆರಳುಗಳಿಗೆ ಮಚ್ಚಬೇಕು. ಇನ್ನು ಜೋರು ಹೇಳ್ಕೊಬೇಕು. ಡೌನ್ ಅಪ್ ಡೌನ್. ಈ ಉಸಿರು ಜೊತೆಗೆ ಇನ್ನೇ
ಗಾಳಿಯನ್ನ ಉತ್ತಮ ಗಾಳಿಯನ್ನು ಕಳಿಸ್ತಕ್ಕಂಥ ಕೆಲಸ. ಭ್ರಾಮರಿ ಮಾಡೋದ್ರಿಂದ ನಾವು ಮಾನಸಿಕ ಒತ್ತಡವನ್ನು ನಿಯಂತ್ರಿಸಿಕೊಂಡು ಬ್ರೈನ್ ಇರ್ತಕ್ಕಂಥ ನ್ಯೂರಾನ್ಸ್ಗಳಿಗೆ ಶಕ್ತಿ ಕೊಡಲಿಕ್ಕೆ ಇದು ಹೆಲ್ಪ್ ಆಗುತ್ತೆ ಭ್ರಾಮರಿ. ಭಸ್ತ್ರಿಕಾ ಮಾಡೋದ್ರಿಂದ ನಮ್ಮ ಧ್ವನಿ ಪೆಟ್ಟಿಗೆ, ಹೃದಯ ಭಾಗ, ಶೋಲ್ಡರ್ ಮತ್ತೆ ಒಂದು ಲಂಗ್ಸ್ಗಳಿಗೆ ವ್ಯಾಯಾಮ ಆಗ್ತದೆ. ಇವೆಲ್ಲವೂ ಕೂಡ ಇಂಟರ್ನಲ್ ಆದಂತಹ ಒಳಾಂಗಗಳ ಶಕ್ತಿಯುತವಾಗಿ ಬೆಳೆಸಲಿಕ್ಕೆ ಯೋಗದಲ್ಲಿ ಪ್ರಾಣಾಯಾಮಗಳ ಮಹತ್ವದ್ದಾಗಿ ಇರ್ತದೆ. ಇನ್ನು ಆಸನಗಳು ಬಂದ್ರೆ ನಿಂತುಕೊಂಡು ಮಾಡ್ತಕ್ಕಂಥ, ಕುಳಿತು ಮಾಡ್ತಕ್ಕಂಥ ಎಲ್ಲ ಆಸನಗಳು ನಾವು ನಿಮಗೆ ಮಾನಸಿಕ ಒತ್ತಡಕ್ಕೆ ಸಾಕು. ನಿಮ್ಮ ಮಕ್ಕಳಿಗೆ ಮತ್ತೆ ನೀವು ಯೋಗಾಭ್ಯಾಸ ಮಾಡುವಾಗ ನೋಡ್ತಾ ಹೋಗ್ತೀವಿ, ಸೂರ್ಯ ನಮಸ್ಕಾರ, ಆಸನಗಳನ್ನ ನೀವು ವಯಸ್ಕರಾಗಿರೋದ್ರಿಂದ ನಿಮ್ಮ ಆರೋಗ್ಯ ಕಾಪಾಡ್ಕೊಳ್ಳಿಕ್ಕೆ ಬೆಳಗ್ಗೆ ಎದ್ದು ವಾಕಿಂಗ್ ಮಾಡಿ, ಎಕ್ಸರ್ಸೈಸ್ ಮಾಡಿ. ಯಾಕಂದ್ರೆ ಕೆಲಸ ಮಾಡಿದಷ್ಟೇ ನಮಗೆ ಶೋಲ್ಡರ್ಗೆ ಅಷ್ಟೇ ಕೆಲಸ ಆಗ್ತದೆ, ಬೇರೆ ಎಲ್ಲ ಹೋಗೋಕ್ಕಾಗಲ್ಲ. ಬೆಳಗ್ಗೆ ಎದ್ದು ವಾಕಿಂಗು ಎಲ್ಲ ರೂಢಿ ಇಟ್ಕೊಂಡಾಗ ಏನಾಗ್ತದೆ, ನಾವು ಆಸ್ಪತ್ರೆಯನ್ನು ದೂರ ಮಾಡ್ತೀವಿ. ಇಲ್ಲಾಂದ್ರೆ ನಾವು ಜಡತ್ವದಿಂದ ಮೇಲೆ ಮೇಲೆ ಆಸ್ಪತ್ರೆಗೆ ಹೋಗಬೇಕಾಗ್ತದೆ. ಹಾಗಾಗಿ ನೀವೆಲ್ಲರೂ ಕೂಡ ಮುಂದಿನ ಭವಿಷ್ಯದಲ್ಲಿ ಆರೋಗ್ಯವನ್ನು ಪಡ್ಕೊಳ್ಬೇಕಾದ್ರೆ ನಿತ್ಯ ಜೀವನದಲ್ಲಿ ಈ ಒಂದು ಯೋಗ ಜೀವನದ ಭಾಗ ಆಗಬೇಕು. ಯೋಗಮಯ ಜೀವನ, ಆನಂದಮಯ ಜೀವನ ಅಂತ ಹೇಳ್ತಾ ಒಂದು ಅಂತಿಮ ಕ್ರಿಯೆಯಲ್ಲಿ ನನ್ನ ಕಾಸ ನೇರಕ್ಕೆ ನಮಸ್ಕಾರ ಮಂದಿರಗಳಲ್ಲಿ ಸರ್ವೇ ಜನ ಸುಖಿನೋ ಭವಂತೋ, ಸರ್ವೇ ಭದ್ರಾಣಿ ಪಶ್ಯಂತೋ, ಓಂ ಶಾಂತಿ ಶಾಂತಿ ಶಾಂತಿ. ಗುರು ಬ್ರಹ್ಮ ಗುರು ವಿಷ್ಣು ಗುರು ದೇವೋ ಮಹೇಶ್ವರಃ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರುವೇ ನಮಃ. ಓಂ ಶಾಂತಿ ಶಾಂತಿ ಶಾಂತಿ. ಅಂತರಿಕ್ಷಕಂ ಶಾಂತಿ, ದೈವರಕ್ಷಕಂ ಶಾಂತಿ, ಜೀವರಕ್ಷಕಂ ಶಾಂತಿ, ಭಾವರಕ್ಷಕಂ ಶಾಂತಿ. ಓಂ ಶಾಂತಿ ಶಾಂತಿ ಶಾಂತಿ. ಹೀಗೆ ನಿಮ್ಮೆಲ್ಲರ ಜೀವನ ಆರೋಗ್ಯವಂತವಾಗಲಿ. ನಿಮಗೂ ನಿಮ್ಮ ಕುಟುಂಬಕ್ಕೂ ಕೂಡ, ನಿಮ್ಮ ಮಕ್ಕಳಿಗೂ ಕೂಡ ಭಗವಂತ ಒಳ್ಳೆಯ ಆರೋಗ್ಯವನ್ನು ಕೊಟ್ಟು ಕಾಪಾಡಲಿ. ಜೀವನದಲ್ಲಿ ಒಂದು 10 ರಿಂದ 15 ನಿಮಿಷಗಳ ಕಾಲ ಯೋಗಾಭ್ಯಾಸವನ್ನು ರೂಢಿ ಮಾಡ್ಕೊಳ್ತಾ ಹೋಗಿ, ಯೋಗದಲ್ಲಿ ಬರುವಂತಹ ಪ್ರಾಣಾಯಾಮ, ಆಸನ ಯಾವುದೇ ಒಂದು ಹಂತದಲ್ಲಿ ನೀವು ನಿರಂತರವಾಗಿ ಅಭ್ಯಾಸವನ್ನು ಮುಂದುವರಿಸಿದಾಗ ರೋಗದಿಂದ ದೂರ ಇರ್ತೀರಾ, ಒಳ್ಳೆಯ ಆರೋಗ್ಯವಂತ ಜೀವನವನ್ನು ನೀವು ಮಾಡ್ತೀರಾ ಅಂತ ಹೇಳ್ತಾ, ಮತ್ತೊಮ್ಮೆ ಪತಂಜಲಿ ಮಹರ್ಷಿನ ನೆನೆಸಿಕೊಂಡು ಎಲ್ಲರಿಗೂ ಕೂಡ ಶುಭವಾಗಿ ಅಂತ ಹೇಳ್ತಾ ಈ ಒಂದು ಯೋಗ ತರಗತಿಯನ್ನು ನಾನು ಮುಗಿಸ್ತೇನೆ. ಮತ್ತೆ ಕೈ ಉಜ್ಜಿ ಆ ಒಂದು ಶಾಖವನ್ನ ಮುಖಕ್ಕೆ ತಾಗಿಸ್ಕೊಳ್ಳಿ, ಗಂಟಲನ್ನು ಇದರ ಮೇಲೆ ಮಾಡ್ಕೊಳ್ಳಿ, 2 ಗಂಟೆಗೆ ಸಂಪೂರ್ಣ ಆಫ್ ಮಾಡ್ಕೊಳ್ಳಿ. ಕಿವಿ ಹಿಡ್ಕೊಳ್ಳಿ, ಕಿವಿ ಜಗ್ಗಬೇಕು. ಅವಾಗೆಲ್ಲ ಸಣ್ಣ ಟೀಚರ್ ಕಿವಿ ಜಗ್ಗಿದ್ರೆ ಯಾಕಂತ ಹೆಚ್ಚು ನಮಗೆ ಇದರಿಂದ ಕೂಡ ಒಳ್ಳೆಯ ಒಂದು ಮಕ್ಕಳು ಬುದ್ಧಿವಂತರಾಗ್ತಾ ಇದ್ರು. ಈಗ ನಮಗೆ ಹೆಚ್ಚು ಕಿವಿ ಕೇಳಿಸ್ಕೊಳ್ಳೋದ್ರೆ ವ್ಯಾಯಾಮ ಮಾಡೋದ್ರಿಂದ ಆಕ್ಟಿವೇಟ್ ಆಗ್ತೇವೆ ಅಂತ. ರಿಲ್ಯಾಕ್ಸ್ ಹೇಳಿ. ಓಕೆ, ಇಷ್ಟೊತ್ತು ತಾಳ್ಮೆಯಿಂದ ಆಸಕ್ತಿದಾಯಕವಾಗಿ ಎಲ್ಲರಿಗೂ